यादवेन्द्राय ज्ञानमुद्राय योगिने नाथार्गुणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ಹರಿ ಓಂ. ಇವಾಗ ಕೃಷ್ಣ ಆ ಕಡೆ ಹೋದ. ಎಲ್ಲಿ? ದ್ವಾರಕೆಗೆ ಹೋದ. ಯಾಕೆ ಹೋದ? ಸಾಲ್ವರಾಜ ದ್ವಾರಕೆಗೆ ಮುತ್ತಿಗೆ ಹಾಕಿದ್ದಾನೆ. ಮೊದಲು ಪ್ರದ್ಯುಮ್ನಾದಿಗಳನ್ನು ಕಳಿಸಿ ಆಮೇಲೆ ತಾನು ಹೋಗಬೇಕಾಗ್ತದೆ ಅಂಥೇಳಿ ಕೃಷ್ಣ ಬಲರಾಮನ ಜೊತೆಗೆ ಹೊರಟ. ಕೃಷ್ಣ ಆ ಕಡೆಗೆ ಹೊರಟು ಹೋಗಿ ಆದ ಮೇಲೆ ವಿದುರ ಈ ಕಡೆಯಿಂದ ಬಂದ. ವಿದುರ ಬರುವಾಗ ಕೃಷ್ಣ ಹೋಗಿ ಆಗಿದೆ. ಏನು ಒಂದು ಕೋಇನ್ಸಿಡೆನ್ಸ್ ನೋಡಿ. ಅಂದರೆ ಭಗವಂತನಿಗೆ ಎಲ್ಲ ಗೊತ್ತಿದೆ. ಈಗ ವಿದುರ ಈ ಕಡೆ ಬರ್ತಾನೆ. ಈಗ ಯಾಕಂತ ಹೇಳಿದರೆ ಮೊದಲು ಆ ವಿಷಯ ಸಿಕ್ಕಿತಲ್ವ, ಸಾಲ್ವರಾಜ ಮುತ್ತಿಗೆ ಹಾಕಿದ್ದಾನಂತ. ಹೋದದ್ದು ಯಾರು? ಪ್ರದ್ಯುಮ್ನಾದಿಗಳನ್ನು ಕಳಿಸಿದ. ಅಂದರೆ ತಾನು ಹೋಗಲಿಲ್ಲ. ಆಮೇಲೆ ಒಂದು 2-3 ದಿವಸ ಬಿಟ್ಟು ತಾನು ಹೊರಟ ಬಲರಾಮನ ಜೊತೆಗೆ. ಅಂದರೆ ಇನ್ನೂ ಸ್ವಲ್ಪ ದಿವಸ ಇರ್ಬೋದಿತ್ತಲ್ವ ಅಂತ ಹೇಳಿದರೆ ಇಲ್ಲ, ಹೋಗಿ ಆಗಿದೆ. ಯಾಕೆ? ವಿದುರ ಬರುವಾಗ ತಾನು ಇರಲಿಕ್ಕೆ ಕೂಡ್ದು ಅಂತ ಹೋಗಿದೆ. ವಿದುರ ಬಂದ. ಏನಪ್ಪ ಧರ್ಮರಾಜ, ಹೀಗೆ ನಿನಗೊಂದು ಆಹ್ವಾನ ಕೊಡಲಿಕ್ಕಿದೆ. ಏನು ಆಹ್ವಾನ ಅಂತ ಹೇಳಿದರೆ, ನಿನ್ನ ದೊಡ್ಡಪ್ಪ ಕರೆದಿದ್ದಾನೆ. ಯಾಕೆ? ನೀನು ಮತ್ತು ಪಾಂಡವರು ಮತ್ತು ಕೌರವರು ಒಟ್ಟಿಗೆ ಕೂತ್ಕೊಂಡು ದ್ಯೂತ ಆಡಬೇಕಂತೆ. ಓ ಹೌದಾ? ಇದು ನಿನ್ನ ದೊಡ್ಡಪ್ಪನ ಆಜ್ಞೆ. ಸರಿ, ಆದರೆ ನನ್ನ ಹತ್ರ ನೀನು ಕೇಳಿದರೆ ನಾನು ಹೇಳೋದು ಬೇರೆಯೇ. ಏನು? ಬರಬೇಡ. ಏನದು? ಬರಬೇಡ. ನ ಆಗಂತವ್ಯಂ. ಬರಬೇಡ ನೀನು. ಯಾಕೆ? ಬಂದರೆ ಏನದು? ದ್ಯೂತ. ಗೊತ್ತಿದೆಯಲ್ಲ ನಿನಗೆ ದ್ಯೂತ ಅಂತ ಹೇಳಿದರೆ? ದೋಷಾನ್ ಉಕ್ತ್ವಾ ಅಕ್ಷಜಾನ್. ಅಕ್ಷಜಾನ್ ಅಂದರೆ ಪಗಡೆಯಾಟದ ದೋಷಾನ್ ಉಕ್ತ್ವ. ಏನು ದೋಷಗಳು ಅಂದರೆ ಎಲ್ಲ ಮನೆ ಬದುಕು ಕಳ್ಕೊಂಡಿದ್ದಾರಪ್ಪ. ಯಾರು ಉದ್ಧಾರ ಆದವರು ಇಲ್ಲ. ಎಲ್ಲ ಲಗಾಡಿ ಆಗಿದ್ದಾರೆ. ಎಲ್ಲ ಹೋಗಿದ್ದಾರೆ ಅಲಕ್ ನಿರಂಜನ್ ಅಂತ ಸರ್ವನಾಶ ಮಾಡಿಕೊಂಡು. ಏನಂತ ಹೇಳಿದರೆ ಧನಿಕನಾದವನು ನಿರ್ಗತಿಕನಾಗಿದ್ದಾನೆ ಅಂತ. ಏನದು? ಆಗರ್ಭ ಸೈಗಂತ ಅವನು ಏನಾಗಿದ್ದಾನೆ? ರಂಕ ಅಂತೇಳಿದರೆ ಭಿಕ್ಷುಕ ಆಗಿಬಿಟ್ಟಿದ್ದಾನೆ. ಯಾವುದು? ಈ ಪಗಡೆ ಆಟ, ಈ ಜೂಜು, ಈ ಹಾರ್ಸ್ ಬೆಟ್ಟಿಂಗು, ಹಾರ್ಸ್ ರೇಸು, ಯಾವುದು ನೋಡಿ ಎಲ್ಲ ಮದುವೆ ಮಾಡಿ ಕೊಡ್ತಾರೆ. ಮದುವೆ ಮಾಡಿ ಕೊಡುವಾಗ ಯಾರಿಗೆ ಯಾವ ಅಭ್ಯಾಸ ಇದೆ, ಏನು ಗೊತ್ತಾಗ್ತದೆ? ಹೇಗೆ ಗೊತ್ತಾಗ್ತದೆ? ಏನು ಎಂಥದ್ದು ಗೊತ್ತಾಗ್ತದೆ? ಇಂಥವ್ರ ಮಗ, ಇಂಥವ್ರಿದು ಫ್ಯಾಮಿಲಿ. ಈ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ರೋಗ ಇಲ್ಲ, ಅವ್ರಿಗೆ ಮಾತ್ರ ಉಂಟು. ಸೊ ಹೇಗೆ ಗೊತ್ತಾಗ್ತದೆ? ಗೊತ್ತಾಗೋದಿಲ್ಲ. ಕೊಟ್ಟು ಬಿಡ್ತೇವೆ ಅಂತೇಳಿದರೆ ಎಲ್ಲ ಅವರವರ ಹಣೆಯಲ್ಲಿ ಬರೆದದ್ದು ಅಷ್ಟೇ. ಸೊ ಹಣೆ ಬರವನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಹೇಳೋದು. ಅಂತೇಳಿದರೆ ಅಯ್ಯೋ ಹಿಡ್ಕೊಂಡು ಬಂದಿದ್ದಾಳೆ, 100 ಪವನ್ ಚಿನ್ನ ಹಿಡ್ಕೊಂಡು ಬಂದಿದ್ದಾಳೆ, ಎಲ್ಲ ಸರಿ, ದೊಡ್ಡವ್ರ ಮನೆ ಹುಡುಗಿ ಎಲ್ಲ ಆಯಿತಾ. ಆ ಮದುವೆ ಆಗಿ 3 ತಿಂಗಳಲ್ಲಿ 100 ಪವನ್ ಇದ್ದದ್ದು 75 ಪವನ್ ಆಗಿದೆ. ಆಮೇಲೆ 6 ತಿಂಗಳಲ್ಲಿ 50 ಪವನ್ ಆಗಿದೆ. 1 ವರ್ಷದೊಳಗೆ ಎಲ್ಲ ಖಾಲಿ, ಎಲ್ಲ ತಗೊಂಡೋಗಿದ್ದಾನೆ. ಏನೋ ಮಾಡ್ತಾನೆ ಅವ ಮಾಡಿ ಇವಳದೆಲ್ಲ ಮಾಡಿ ಆಯಿತಾ. ಅಲ್ಲಿಂದ ಮತ್ತೆ ತಗೊಂಡು ಬಾ ಅಂತ ಶಿಕ್ಷೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆಯಿತಾ. ಒಂದು ದಿವಸ ಅವನನ್ನು ಅಷ್ಟ ತನಕ ಅವಳು ಹೇಳ್ದೆ ಇರ್ತಾಳೆ, ಸಂಗತಿ ಹೇಳಬಾರ್ದು ಎಲ್ಲ ಅಂತ ಹೇಳ್ಕೊಂಡು ತಂದೆ ತಾಯಿಗೆ ಬೇಜಾರಾಗ್ತದೆ. ಒಂದು ದಿವಸ ಹೇಳುವಾಗ ಏನು ಉಳಿದಿಲ್ಲ, ಎಲ್ಲ ಹೋಗಿದೆ. ಆಮೇಲಿಂದ ಈಗ ಪುನಃ ತರಬೇಕು ಅಂತ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ. ಸೊ ಇದು ಜೂಜಿನ ಆಟಪ್ಪ. ಧರ್ಮರಾಜನಿಗೆ ವಿದುರ ಹೇಳುವುದು, ಹೀಗೆ ಇರುವಂಥದ್ದು ಲೋಕದ ಸಂಗತಿ ಬೇಡ, ಎಲ್ಲ ಕಳ್ಕೊಳ್ಳುವಂಥ ಆಟ ಇದು ಬೇಡ, ಇದು ಖಂಡಿತ ಬೇಡ. ನಾನಂತೂ ನಿನಗೆ ಹೇಳುವುದೇ ಇಲ್ಲ ಬರಲಿಕ್ಕೆ ಅಂತ ಹೇಳ್ತಾನೆ. ಆಮೇಲಿಂದ ಹೇಳ್ತಾನೆ, ಹೌದು ಎಲ್ಲ ಇದಿಷ್ಟೆಲ್ಲ ನಾನು ನಿಮಗೆ ಹೇಳಿದೆ, ಇದರಿಂದ ಏನು ಇಷ್ಟೆಲ್ಲ ದೋಷದ ರಾಶಿ ಇದೆ. ದೋಷದ ರಾಶಿ ಅಂದರೆ ದೋಷ ಸಂಚಯ, ದೋಷದ ರಾಶಿಯೇ ಇದೆ.
ಇನ್ನೊಂದು ಕಡೆ ಪಿತುರುವಚ, ದೊಡ್ಡಪ್ಪನ ಆಜ್ಞೆ. ಸಮೀಕ್ಷದ್ವಯಂ, ಎರಡನ್ನು ನೀನೇ ಸರಿದೂಗಿಸಬೇಕು. ಅದು ಸರಿಯೋ ಇದು ಸರಿಯೋ, ನಾನು ಅದು ಮಾಡಬೇಕೋ ಇದು ಮಾಡಬೇಕು, ದೊಡ್ಡಪ್ಪನ ಆಜ್ಞೆ ಅಂತ ಹೋಗಬೇಕೋ ಇಲ್ಲ ದ್ಯೂತ ಅಂದರೆ ಮಹಾ ಕೆಟ್ಟದು, ದೊಡ್ಡಪ್ಪನ ಆಜ್ಞೆ ಇದ್ದರೂ ಈ ಕೆಟ್ಟ ಕೆಲಸ ನಾನು ಮಾಡುವುದಿಲ್ಲ ಅಂತ ಕೂತ್ಕೊಳ್ತೀಯ, ಇದು ನಿನಗೆ ಬಿಟ್ಟಿದ್ದಪ್ಪ, ಸ್ವಯಂ ಕುರುಶ್ವ ಕಾರ್ಯಂ, ನೀನೇ ನಿರ್ಣಯ ಮಾಡು ಅಂತ ಹೇಳಿ ನಂತರ ಏನಂತ ಹೇಳಿದ್ರೆ ಹೊರಟೇ ಬಿಟ್ಟ ಯುಧಿಷ್ಠಿರ. ಅಯ್ಯೋ ಇಷ್ಟೆಲ್ಲ ಕೇಳಿ ಹೊರಟನ ಅಂದರೆ ಹೊರಟೇ ಬಿಟ್ಟ. ಇತಿ ಈ ರೀತೋಪಿ ಪಾಂಡವ ಯಯವು, ಧರ್ಮರಾಜ ಹೊರಟೇ ಬಿಟ್ಟ. ಯಾಕೆ? ಕಲಿ ಪ್ರವೇಶಿತ, ಕಲಿ ಅವನ ಒಳಗೆ ಕಲಿ ಇದೆ, ಅವನು ಎಲ್ಲಿ ಕೂತ್ಕೊಳ್ಳಿಕ್ಕಾಗತ್ತೆ? ಹೋದದ್ದೆಲ್ಲಿಗೆ? ವಿಚಿತ್ರ ವೀರ್ಯಜಂ, ಇನ್ನೊಬ್ಬ ಕಲಿ ಪುರುಷ. ಯಾರು? ವಿಚಿತ್ರ ವೀರ್ಯ. ಯಾವುದು? ಕಲಿಯದ್ದೇ ಅವತಾರ ದುರ್ಯೋಧನನ ಅಪ್ಪ. ಸೊ ಅವನನ್ನು ಹುಟ್ಟಿಸುವಾಗಲೇ ಕಲಿ ಬಂದು ಪ್ರವೇಶ ಮಾಡಿಬಿಟ್ಟಿದೆ, ಹೋಗಲೇ ಇಲ್ಲ ಅಂತ ಹೇಳಿದರು. ಸೊ ವಿಚಿತ್ರ ವೀರ್ಯ ಅವ. ಯಾರು? ಅವನ ಅಪ್ಪನ ಹೆಸರೋದು ವಿಚಿತ್ರ ವೀರ್ಯ. ವಿಚಿತ್ರ ವೀರ್ಯ ಜ ಅಂದರೆ ವಿಚಿತ್ರ ವೀರ್ಯನ ಮಗ. ಯಾಕೆ ವಿಚಿತ್ರ ವೀರ್ಯ ಅಂತ ಹೇಳಿದರು? ಇವ ವಿಚಿತ್ರವೇ ಅಂದರೆ ಒಂದು ಸಲ ಬುದ್ಧಿವಾದ ಹೇಳಿದ. ಯಾರಿಗೆ? ದುರ್ಯೋಧನಿಗೆ. ಮಹಾ ಕೆಟ್ಟದಪ್ಪ, ಹಾಗೆ ಇನ್ನೊಬ್ಬರ ಇದಕ್ಕೆ ಯಾವುದಕ್ಕೆ ಇನ್ನೊಬ್ಬರ ಸಂಪತ್ತಿಗೆ ಕಣ್ಣು ಹಾಕಬಾರ್ದು, ಅದನ್ನು ದೋಚುವಂಥದ್ದು ಅಂತೇಳಿದರೆ ಮಹಾ ಕ್ರಿಮಿನಲ್ ಕೆಲಸ ಇದು, ಇದು ಮಾಡಬೇಡ ನೀನು, ಯಾರೂ ಮಾಡಬಾರ್ದು ಅಂತ ಹೇಳಿ ಆಮೇಲೆ ಏನು ಹೇಳಿದ? ಕ್ಷತ್ರಿಯ. ಏನದು ಕ್ಷತ್ರಿಯ ಅಂತ ಹೇಳಿದರೆ? ನಾನು ಕ್ಷತ್ರಿಯ ಅಲ್ವಾ? ಹೌದು. ಬ್ರಾಹ್ಮಣರು ಬದುಕುವುದು ವೇದದಿಂದ ಅಲ್ವಾ? ಹೌದು. ನಾನು ಬದುಕುದು ಹಾಕಿದ ಶಸ್ತ್ರದಿಂದ ಅಲ್ಲ? ಹೌದು. ಈ ದ್ಯೂತ ನಂದು ಶಸ್ತ್ರ, ಆ ಪಾಂಡವರು ನನ್ನ ಶತ್ರುಗಳು, ಈ ಶಸ್ತ್ರದಿಂದ ಪಾಂಡವರನ್ನು ಇಲ್ಲದ ಹಾಗೆ ಮಾಡಿಬಿಡ್ತೇನೆ, ಅವರ ಸಂಪತ್ತನ್ನೆಲ್ಲ ನಾನು ದೋಚುತ್ತೇನೆ, ಇದು ನಂದು ಇದಲ್ವಾ, ಧರ್ಮ ಅಲ್ವಾ, ಕ್ಷತ್ರಿಯ ಧರ್ಮ ಅಲ್ವಾ ಅಂತ ಹೇಳಿದ ಕೂಡಲೇ ಸುಮ್ಮನಾಗಿ ಬಿಟ್ಟ. ಯಾರು? ಧೃತರಾಷ್ಟ್ರ. ಆಯಿತು ಹಾಗಾದರೆ ಕರಿ ಅಂತ. ವಿದುರ ಧೃತರಾಷ್ಟ್ರನಿಗೆ ಬುದ್ಧಿವಾದ ಹೇಳ್ತಾನೆ. ಇಲ್ಲ, ನೀನು ಇದು ಮಾಡೋದು ಸರ್ವತಾ ಸರಿ ಇಲ್ಲ ಅಣ್ಣ, ಇಂಥದ್ದು ಮಾಡಬಾರ್ದು. ಯಾಕಂತೇಳಿದರೆ ಇದು ಕುಲನಾಶಕಕ್ಕೆ ಕಾರಣ ಆಗ್ತದೆ. ಇವತ್ತು ನೀನು ಅವರ ಸಂಪತ್ತನ್ನು ದೋಚಬಹುದು, ನಾಳೆ ನೀನು ಕೊಟ್ಟ ಶಿಕ್ಷೆ ಮುಗಿಸಿ ಬರ್ತಾರಲ್ವ, ಬಿಡ್ತಾರ ಅವರು, ಕೊಂದು ಹಾಕಿಬಿಡ್ತಾರೆ ನಿನ್ನ ಕಣ್ಣೆದುರುಗಡೆ, ನಿನ್ನ ಮಕ್ಕಳು ಸತ್ತು ಹೋಗ್ತಾರೆ. ಇಂಥ ಕೆಲಸ ಮಾಡಬೇಡ, ಇಂಥ ನಿರ್ಣಯ ತಗೊಳ್ಬೇಡ. ಮಹಾರಾಜನಿಗೆ ಸ್ವಲ್ಪ ಏನು ವಿವೇಕ ಇರಬೇಕು, ವಿಸ್ಡಮ್ ಇರಬೇಕು. ಅಂದರೆ ತನಗೇ ವಿಸ್ಡಮ್ ಇಲ್ಲ ಅಂದರೂ ಇನ್ನೊಬ್ಬರು ಹೇಳಿದ್ದಾದ್ರೆ ಗೊತ್ತಾಗಬೇಕಲ್ವ. ನಾನೀಗ ಹೇಳ್ತಾ ಇದ್ದೇನೆ ನಿನ್ನ ಕುಲ ನಾಶ ಆಗಿ ಹೋಗ್ತದೆ ಅಂತೇಳಿದ್ರೆ ಹೇಳ್ತಾನೆ, ಇಲ್ಲ ಏನಾಗೋದಿಲ್ಲ ವಿದುರ, ಏನು ಜಗಳ ಆಗೋದಿಲ್ಲ. ಪಾಂಡವರು ಕೌರವರು ಅಯ್ಯೋ ಫಸ್ಟ್ ಕ್ಲಾಸ್ ಆಗಿ ದ್ಯೂತ ಆಡ್ತಾರೆ. ಒಂದು ವೇಳೆ ಜಗಳ ಆಯಿತು ಇಟ್ಕೋ, ನಾವು ಯಾಕಿರೋದು, ತಪ್ಪಿಸುವ ನಾವು ಅಂತ ವಿದುರನಿಗೆ ಸಮಜಾಯಿಸಿ ಹೇಳಿ ಹೋಗು ಕರ್ಕೊಂಡು ಹೋಗು ಅಂತ ಓಡಿಸ್ತಾನೆ ವಿದುರನನ್ನು. ನೋಡಿ ಏನಂತ ಹೇಳಿದ್ರೆ ಇದೆಲ್ಲ ಅಂತೇಳಿದರೆ ಇದು ಏನು ಆಗೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದರೆ, ಆಗೋದನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ಏನಂತ ಹೇಳಿದರೆ ಅವನು ಬರುವಾಗ ಇಲ್ಲಿ ಕೃಷ್ಣ ಇಲ್ಲ. ಹಾಗಾದರೆ ಆಗೋದನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ಅದರ ಅರ್ಥ ಏನಂತೇಳಿದರೆ ಭಗವದಿಚ್ಛೆ ಏನಿದೆಯೋ ಅದೇ ಆಗೋದು. ಭಗವಂತನ ಮನಸ್ಸಿನಲ್ಲಿ ಏನಿದೆ ಅದು ಮಾತ್ರ ಆಗೋದು, ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಆಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಯಿತು ನೋಡಿ. ಅಂತೇಳಿದರೆ ಕೃಷ್ಣ ಎಲ್ಲೋ ಸಾಲ್ವರಾಜ ಅಟ್ಯಾಕ್ ಮಾಡಿದ್ದಾನೆ, ತಾನು ಹೋಗಿದ್ದಾನೆ. ವಿದುರ ಬಂದ ಧರ್ಮರಾಜ ಹೊರಟ ಅಂತೇಳಿದರೆ ಆಗೋದನ್ನು ತಪ್ಪಿಸಲಿಕ್ಕೆ ಯಾರಿಂದ ಆಗೋದಿಲ್ಲ ಅಂದರೆ ಇದು ಏನು ಕತೆ, ಅವರವರ ಹಣೆ ಬರಹ ಅಂತ ನಾವು ಹೇಳುವುದು. ಅಂದರೆ ಈ ಹಣೆ ಬರಹ ಕಾರಣ ಯಾರಂದರೆ ಭಗವದಿಚ್ಛೆ. ಆದ್ದರಿಂದ ಭಗವಂತನನ್ನು ಸ್ಮರಣೆ ಮಾಡಬೇಕು. ಯಾರು ಭಗವಂತನನ್ನು ಸ್ಮರಣೆ ಮಾಡ್ತಾರೋ ಆಗೋದನ್ನು ತಪ್ಪಿಸ್ಲಿಕ್ಕೆ ಆಗ್ತದಂತ ಅಲ್ಲ ಅದರ ಅರ್ಥ. ಆಗೋದು ಆದರೂ ನಿಮಗೇನಾಗ್ತದೆ, ಎಲ್ಲ ನಿಮ್ಮ ಕಣ್ಣೆದುರುಗಡೆ ಏನೇನೋ ಆಗ್ತದೆ, ಆದರೆ ನಿಮ್ಗೆ ಭಗವಂತ ಸಹಿಸಿಕೊಳ್ಳುವ ಶಕ್ತಿ ಕೊಡ್ತಾನೆ. ಅಷ್ಟೇ ತಾನೇ ಬೇಕಾಗಿರೋದು ನಿಮಗೇನು ಬೇಕು, ಆಗೋದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಕರೆಕ್ಟ್ ಅದು. ಆದರೆ ನಿಮ್ಗದನ್ನು ಸಹಿಸಿಕೊಳ್ಳುವ ಶಕ್ತಿ ಬಂದರೆ ಅಂತೇಳಿದ್ರೆ ನೋವಾಯಿತು, ಸಿಕ್ಕಾಪಟ್ಟೆ ನೋವಾಯಿತು, ಅಯ್ಯೋ ಬೊಬ್ಬೆ ಅಲ್ಲ, ಅವರು ಬೊಬ್ಬೆ ಹೊಡಿಲಿಲ್ಲ, ಏನು ನನಗೆ ಗೊತ್ತೇ ಆಗಲಿಲ್ಲ ರೀ ನೋವು, ಅರೆ ಅಷ್ಟು ದೊಡ್ಡ ಗಾಯ ಆಗಿದೆ, ನೋವು ಗೊತ್ತಾಗಲಿಲ್ಲ ಅಂದರೆ ಏನಿದು ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಭಗವಂತನ ಇಚ್ಛೆ. ಭಗವಂತ ಏನೋ ತಪ್ಪಿಸಿರಬೇಕು ಆ ನೋವನ್ನು, ಅವರಿಗೆ ನೋವೇ ಗೊತ್ತಾಗಲಿಲ್ಲ ಅನ್ನುವಂಥದ್ದು. ಅದೇ ತಾನೇ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಭಗವಂತನ ಸ್ಮರಣೆ ನಾವು ಮಾಡಬೇಕು ಅಂತ. ಎಲ್ಲವೂ ಭಗವದಿಚ್ಛೆ, ನಾಹಂಕರ್ತ ಹರಿಕರ್ತ, ನಾವು ಏನೂ ಮಾಡುವಂಥದ್ದಿಲ್ಲ, ಭಗವಂತನ ಮಾತ್ರ ಮಾಡಿಸೋದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸೂಚಿಸುತ್ತಾ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ ವೇಳೆಯರು ನಿರ್ವಾರ್ಯಮಾಣೋ ನಾಗಪುರಮಾಶೋ
हि धर्मो द्यूतकृतो विशेषतः क्षत्रियस्य लोकगुरोः ಒಂಜಿ ಬುಡಿಯರವ ಎಲ್ಲರೇ ಕಲ್ಯಾವೇಶಾತ್ ನೃಪತಿ ಅಂದ 321 ಅಂದ ಕಲ್ಯಾವೇಶಾತ್ ಸರಿ ಕಲ್ಯಾವೇಶಾ ನೃಪತಿ ಪ್ರತಿಜಜ್ಞೆ ಪೂರ್ವಮೇವ ಧರ್ಮಾತ್ಮ आहूतो द्यूतकरणान्निवर्तेयं नैव वारितोपीति 121ನೇ ಶ್ಲೋಕ. ಧರ್ಮಸ್ವರೂಪಿಯಾದ ಯುಧಿಷ್ಠರನು ಕಲಿಯ ಆವೇಶ ನಿಮಿತ್ತವಾಗಿ ಪೂರ್ವದಲ್ಲಿಯೇ ಅಂದರೆ ಶಸ್ತ್ರವನ್ನು ಸಂಗ್ರಹಿಸುವ ಕಾಲದಲ್ಲಿಯೇ ಒಂದು ಪ್ರತಿಜ್ಞೆ ಮಾಡಿದ್ದನಂತೆ. ಏನೆಂದ್ರೆ, ದ್ಯೂತಕ್ಕಾಗಿ ಕರೆಸಲ್ಪಟ್ಟ ನಾನು ಯಾರು ತಡೆಯಲ್ಪಟ್ಟರೂ ಕೂಡ ದ್ಯೂತವನ್ನು ಮಾಡುವುದರಿಂದ ಹಿಂದಿರುಗುವುದಿಲ್ಲ. ಈ ರೀತಿ ವಿಚಿತ್ರ ಪ್ರತಿಜ್ಞೆಯನ್ನು ಮಾಡಿದ್ದಾನಂತೆ. ಕಲ್ಯಾವೇಶಾತ್ ನೃಪತಿಃ ಪ್ರತಿಜಜ್ಞೆ ಪೂರ್ವಮೇವ ಧರ್ಮಾತ್ಮ आहूतो द्यूतकरणात् निवर्तेयं नैव वारितोपीति. ಕಲ್ಯಾವೇಶಾತ್ ನೃಪತಿ ಹೊರಟೇ ಬಿಟ್ಟ. ಯಾರು? ನೃಪತಿ, ಇಂದ್ರಪ್ರಸ್ಥದ ರಾಜ, ಧರ್ಮರಾಜ, ರಾಜಾದಿರಾಜ. ಯಾಕೆ ರಾಜಾದಿರಾಜ? ಅವನು ರಾಜಸೂಯ ಯಾಗ ಮಾಡಿದ್ದಾನೆ. ರಾಜಸೂಯ ಯಾಗ ಸಹಿತ ಮಹಾನ್ ಅಶ್ವಮೇಧ ಯಾಗ ಮಾಡಿದ್ದಾನೆ. ಅವನು ರಾಜ ಅಲ್ಲ, ಅವನು ರಾಜಾದಿರಾಜ, ಅವನು ಚಕ್ರವರ್ತಿ ಹೊರಟ ಜೂಜಾಡಲಿಕ್ಕೆ. ಕಲ್ಯಾವೇಶಾತ್ ಯಾಕೆ ಹೊರಟ ಅಂತ ಹೇಳಿದ್ರೆ, ಕಲ್ಯಾವೇಶಾತ್ ಕಲಿ ಆವೇಶಾತ್ ಯಾರನ್ನು ಬಿಡುವುದಿಲ್ಲ. ನಾವು ಹೇಳಿದಿಲ್ವಾ, ಅದು ಶನಿ ಯಾರನ್ನು ಬಿಡುವುದಿಲ್ಲ ಅಂತ, ಆ ಥರ. ಸೊ ಕಲ್ಯಾವೇಶಾತ್ ಕಲಿಯ ಆವೇಶ, ಧರ್ಮರಾಜನಲ್ಲಿಯೂ ಕೂಡ ಕಲಿಯಾವೇಶ ಇದೆ. ಹಾಗಾದರೆ ನಾವು ದುರ್ಯೋಧನ ಕಲಿದ್ದೇ ಅವತಾರ, ಕಲಿಯೇ ಹುಟ್ಟಿದ್ದು ದುರ್ಯೋಧನಾಗಿ. ಓಕೆ, ಧೃತರಾಷ್ಟ್ರ ಅಯ್ಯೋ ಆ ಕಲಿಯನ್ನು ಹುಟ್ಟಿಸುವಾಗ ಆಗಲೇ ಸೇರಿಕೊಂಡಿದೆ ಒಂದು ಅಂಶದಿಂದ ಕಲಿ. ಅವನು ವಾನಪ್ರಸ್ಥ ಹೋಗುವ ತನಕನೂ ಅವನನ್ನು ಬಿಡಲಿಲ್ಲ. ಸರಿ, ಕಲಿ 2 ಆಯಿತು. ಕಲಿ 3 ಯಾರು? ಇದು ಈ ರಾಜಾದಿರಾಜ ಚಕ್ರವರ್ತಿ ಇದಾನಲ್ಲ, ಇವನನ್ನು ಬಿಡಲಿಲ್ಲ. ಅದು ಯಾವುದು? ಕಲಿ. ಸೊ ಕಲಿ ಆವೇಶಾತ್ ನೃಪತಿ ರಾಜಾದಿರಾಜ ಚಕ್ರವರ್ತಿ ಯುಧಿಷ್ಠಿರ ಪ್ರತಿಜಜ್ಞೆ, ಮೊದಲು ಪ್ರತಿಜ್ಞೆ ಮಾಡಿದ್ದ. ಪ್ರತಿಜಜ್ಞೆ ಏನಂತ? ಪೂರ್ವಮೇವ ಅಂದರೆ ಮೊದಲೇ, ಧರ್ಮಾತ್ಮ ಅಂದರೆ ಇವನು ಮಹಾನ್ ಧರ್ಮಾತ್ಮ ಯುಧಿಷ್ಠಿರ ಅಂತೇಳಿದರೆ ಇವನ ಧರ್ಮ ಪ್ರಜ್ಞೆ ಬಗ್ಗೆ ಏನಾದರೂ ಹೇಳಬೇಕಾ? ಯಾವತ್ತೂ ಸುಳ್ಳು ಹೇಳುವುದಿಲ್ಲ, ಯಾವತ್ತೂ ಕೆಟ್ಟ ಕೆಲಸ ಮಾಡುವುದಿಲ್ಲ. ಇಂಥ ಯುಧಿಷ್ಠಿರ ಅಂದರೆ ರಾಜಾದಿರಾಜ ಹೊರಟ ಅಂತೇಳಿದರೆ ಬಿದ್ದಿದೆ ಇಂದ್ರಪ್ರಸ್ಥದಲ್ಲಿ ಚಿನ್ನದ ನಾಣ್ಯಗಳು, ರತ್ನದ ರಾಶಿ ಬಿದ್ದಿದೆ, ಸಂಪತ್ತು ಬೇಕಾದಷ್ಟು ಬಿದ್ದಿದೆ. ಅಂದರೆ ದುರ್ಯೋಧನನಿಗೆ ಹಾರ್ಟ್ ಫೇಲ್ ಆಗುವಷ್ಟು ಸಂಪತ್ತು ಬಿದ್ದಿದೆ. ಎಲ್ಲಿ? ಇಂದ್ರಪ್ರಸ್ಥದಲ್ಲಿ. ಯಾರು ಒಡೆಯ? ಧರ್ಮರಾಜ. ಇಡೀ ಧರ್ಮಾತ್ಮ ಅಂತ ಹೆಸರು ಯಾರಿಗೆ ಇರೋದು? ಧರ್ಮರಾಜನಿಗೆ. ರಾಜಸೂಯ ಯಾಗವನ್ನು ಮಾಡಿದ, ಈಗ ಅವನೇನಾಗಿದ್ದಾನೆ? ಚಕ್ರವರ್ತಿಯಾಗಿದ್ದಾನೆ. ಇಂತಹ ಅಲ್ಲಿ ವಾಯುದೇವರ ಅವತಾರವಾದ ಭೀಮಸೇನ ತಮ್ಮನಾಗಿದ್ದಾನೆ, ಇಂದ್ರನ ಅವತಾರ ಅರ್ಜುನ, ಆಮೇಲೆ ಇನ್ನೊಬ್ಬ ತಮ್ಮನಾಗಿದ್ದಾನೆ ಶ್ರೇಷ್ಠ ಧನುರ್ಧರ ನಕುಲ ಸಹದೇವರು, ಅವ್ರು ಕಡಿಮೆ ಇದ್ದಾರೆ. ಅಶ್ವಿನಿ ದೇವತೆಗಳ ಅವತಾರ ದ್ರೌಪದಿ ದೇವಿ, ಸಾಕ್ಷಾತ್ ಭಾರತೀ ದೇವಿಯೇ ಏನು ದ್ರೌಪದಿ ರೂಪದಲ್ಲಿರುವಂಥ, ಪತ್ನಿ ರೂಪದಲ್ಲಿರುವಂತಹ. ಸೊ ಭೀಮಸೇನಿಗೆ, ಮುಖ್ಯವಾಗಿ ಭೀಮಸೇನಿಗೆ ಪತ್ನಿ ಆದರೂ ಧರ್ಮರಾಜನಿಗೂ ಪತ್ನಿ ಆಗಿದ್ಲಲ್ವ. ಸೊ ಹೀಗಿರುವಾಗ ಇಂತಹ ಧರ್ಮರಾಜ ಒಂದು ಪ್ರತಿಜ್ಞೆ ಮಾಡಿದ್ದ. ಧರ್ಮಾತ್ಮ ನೃಪತಿ, ಧರ್ಮಾತ್ಮನಾದ ಯುಧಿಷ್ಠಿರನು ಪೂರ್ವಮೇವ ಮೊದಲೇ ಪ್ರತಿಜಜ್ಞೆ, ಒಂದು ಪ್ರತಿಜ್ಞೆ ಮಾಡಿದ್ದ. ಏನದು? ಕಲ್ಯಾವೇಶಾತ್ ಕಲಿ ಆವೇಶದಿಂದ ಈಗ ಹೊರಟ ಅಲ್ವಾ. ಅಂದರೆ ಮಧ್ವರು ಹೇಳ್ತಾರೆ, ಅಂದರೆ ಸಂಗತಿ ಹೇಳ್ತೇನೆ ಯಾಕೆ ಹೊರಟ ಅಂತ ನಿಮ್ಗೆ ಆಗ್ಬೋದು. ವಿದುರ ಇಷ್ಟು ಹೇಳಿದರು, ಈ ಧರ್ಮಾತ್ಮನಾದ ಇವನು ಯಾರು ನೃಪತಿ ರಾಜಾದಿರಾಜ ಯಾಕೆ ಹೊರಟ ಅಂತ ನಿಮ್ಗೆ ಆಗುತ್ತಲ್ವಾ. ಅದಕ್ಕೆ ಹೇಳ್ತಾರೆ ಕಲ್ಯಾವೇಶ ಇವನಲ್ಲಿಯೂ ಇದೆ, ಕಲ್ಯಾವೇಶಾತ್. ಆದ್ದರಿಂದ ಆಹೂತು ಅಂದರೆ ಇವನು ಪ್ರತಿಜ್ಞೆ ಏನಂತ ಹೇಳಿದರೆ, ಆಹೂತೋ ನನ್ನನ್ನು ಕರೆದರೆ, ಆಹೂತಃ ಅಂತ ಹೇಳಿದ್ರೆ ಆಹ್ವಾನಗೊಂಡಾಗ, ನನಗೆ ಆಮಂತ್ರಣ ಬಂದರೆ. ಯಾವುದಕ್ಕೆ? ದ್ಯೂತಕರಣಾತ್, ಪಗಡೆ ಆಟಕ್ಕೆ ಯಾರಾದರೂ ನನ್ನನ್ನು ಕರೆದರೆ,
ದ್ಯೂತಕರಣಾತ್ ಆಹೂತೋ ನ ನಿವರ್ತೇಯಂ. ನಿವರ್ತೇಯಂ ನೈವ ನೈವ ನಿವರ್ತೇಯಂ. ನಾನು ಹಿಂದೆ ಮುಂದೆ ನೋಡದೆ ಹೊರಡುದೆ ಅಂತ. ಪಗಡೆ ಆಟಕ್ಕೆ ಕರೆದರೆ ನಾನು ಹೋಗುದೆ ಅಂದರೆ ಅದು ಸಾಲ ಮಾಡಿ ತುಪ್ಪ ತಿನ್ನು ಅಂತ ಅಲ್ಲ. ಎಲ್ಲಿಯಾದರೂ ಬರೆದಿದೆಯಾ ಸಾಲ ಮಾಡಿ ತುಪ್ಪ ತಿನ್ನುವೆ ಅಂತೇಳಿ? ಎಲ್ಲಿಯಾದರೂ ವೇದದಲ್ಲಿಯಾ, ಉಪನಿಷತ್ನಲ್ಲಿಯಾ, ಅಥವಾ ಎಲ್ಲಿ ಮನುಸ್ಮೃತಿಯಲ್ಲಿಯಾ, ಅಥವಾ ಎಲ್ಲಿ ಪಂಚರಾತ್ರದಲ್ಲಿ ಎಲ್ಲಿಯಾದರೂ ಬರೆದಿದೆಯಾ ಸಾಲ ಮಾಡಿ ತುಪ್ಪ ತಿನ್ನು ಅಂತ? ಇಲ್ಲ. ಮತ್ತು ಇದು ನಿಮ್ಗೆ ಯಾರು ಹೇಳಿಕೊಟ್ಟದ್ದು ಅಂತ ಹೇಳಿದರೆ, ಯಾರೋ ಹೇಳಿಕೊಟ್ರು ಅಂದರೆ ಕಲಿ ಪ್ರವೇಶ ಯಾರಿಗಾದರೂ ಆಗಿದೆ ಅಂತ ಆದರೆ ಅವರು ಈ ಥರ ಇಟ್ಕೊಳ್ತಾರೆ. ಸಾಲ ಮಾಡಿ ಅದು ನಾನು ತುಪ್ಪ ತಿನ್ನಬೇಕು ಅಂದ್ರೇನು? ಇವತ್ತು ಸಾಲ ಮಾಡೋದು, ಸಾಲ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅವನು ವಾಪಸ್ ಕೇಳಲಿಕ್ಕೆ ಬಂದರೆ ನಾಯಿ ಬಿಡೋದು ಅವನ ಮೇಲೆ, ಆಮೇಲೆ ಅವನಿಗೆ ಸಾಲ ಕೊಟ್ಟವನಿಗೆ ಶಿಕ್ಷೆ ಕೊಡೋದು, ಅಥವಾ ಸಾಲ ಕೊಟ್ಟವನನ್ನು ಕೊಂದು ಹಾಕೋದು, ಇನ್ನೊಬ್ಬರ ಹತ್ರ ಸಾಲ ತಗೊಳ್ಳೋದು, ಯಾರಿಗೆ ಆಯುಷ್ಯ ಮುಗ್ದಿದೆ ಅಂತ ನೋಡಿ ಅವನು ಇನ್ನೊಬ್ಬರನ್ನು ಸಾಲ ತಗೊಳ್ಳೋದು, ಅವನು ಹಾಗಿದ್ರೆ ಆಯುಷ್ಯ ಮುಗ್ದಿದೆಯಲ್ಲ ಅವನನ್ನು ಕೊಂದು ಹಾಕೋದು, ಇಂಥವರಿದ್ದಾರೆ. ಸೊ ಇದು ಏನಿದು ಕಲಿ ಪ್ರವೇಶ ಆಗಿದೆ ಅಂತ ಲೆಕ್ಕ. ಅವ್ರದ್ದು ಏನು ಪ್ರಿನ್ಸಿಪಲ್? ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ದುಡ್ಡಿಲ್ಲ ಅಂತೇಳಿದರೆ ಸಂಪಾದನೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಸೊ ಏನು ಮಾಡೋದು? ಇನ್ನೊಬ್ಬರ ತಲೆ ಒಡೆದು ಸಂಪಾದನೆ ಮಾಡುವ, ಯಾವ ಕೆಲಸವನ್ನು ಮಾಡಿಕೊಡೋದಿಲ್ಲ. ಏನು ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟರೆ ಕೆಲಸ ಮಾಡೋದು ಅಂತ ಇದು ಈ ರೀತಿ ಕೆಲವರು ಇರ್ತಾರೆ. ಸೊ ಆಹೂತೋ ದ್ಯೂತಕರಣ ಅಂತೇಳಿದರೆ, ದ್ಯೂತ ಅಂದರೆ ಆಡಬೇಕು, ಪಗಡೆ ಆಟಕ್ಕೆ ಬಾ, ದ್ಯೂತಕರಣ ಪಗಡೆ ಆಟ ಬಾ ಅಂತ ಕರೆದರೆ, ಆಹೂತೋ ಕರೆದರೆ, ನೈವ ನಿವರ್ತೇಯಂ ಹಿಂದೆ ಮುಂದೆ ನೋಡೋದಿಲ್ಲ, ಹೋಗದೆ ಹಿಂತಿರುಗಿ ನೋಡೋದಿಲ್ಲ. ಅಯ್ಯೋ ಏನಾದ್ರು ಯೋಚನೆ ಮಾಡಬೇಕಾ, ಹೋಗಬೇಕಾ ಬೇಡ ಅಂತ ಕ್ವಶ್ಚನೇ ಇಲ್ಲ, ಹೋಗುದೆ. ಸೊ ಏನಿದು? ನೈವ ನಿವರ್ತೇಯಂ, ನಿವರ್ತನ ಅಂದರೆ ವಾಪಸ್ ಬರುವುದು ಅಂತೇಳಿದರೆ ಇಲ್ಲ, ಹಿಂತಿರುಗಿ ನೋಡೋದಿಲ್ಲ, ವಾಪಸ್ ಬರೋದಿಲ್ಲ, ಸೀದಾ ಹೋಗುದೆ. ವಾರಿತೋಪೀತಿ, ವಾರಿತ ವಾರಯತು, ವಾರಯತು ಅಂದರೆ ತಡೆಯಿರಿ, ತಡೆಯಿರಿ. ವಾರಿತೋಪಿ ಅಂದರೆ ತಡೆದರು ಇತಿ, ನಾನು ಯಾರು ತಡೆದರೂ, ನಾನು ಪಗಡೆ ಆಟಕ್ಕೆ ಯಾರಾದರೂ ನನ್ನನ್ನು ಕರೆದರೆ ನಾನು ಹೋಗೋದೇ ಅಂತ ಈ ಚಕ್ರವರ್ತಿ ಆದದ್ದು ಈಗ ಅಲ್ವಾ, ಮೊದಲು ಅವನೇನು ಮಾಡಿದ್ದಾನೆ? ಒಂದು ಈ ರೀತಿ ಪ್ರತಿಜ್ಞೆ ಮಾಡಿದ್ದಾನೆ. ಹೇಳ್ತಾರೆ ಮಹಾಭಾರತದಲ್ಲಿ ಅಂತೇಳಿದರೆ, ಈ ಪ್ರತಿಜ್ಞೆ ಶಕುನಿಗೆ ಗೊತ್ತಿತ್ತು. ಆದ್ದರಿಂದಲೇ ಯಾವಾಗ ದುರ್ಯೋಧನ ಹೇಳಿದ್ನೋ, ನಾನು ಸತ್ತೇ ಹೋಗ್ತೇನೆ, ನಾನು ಬದುಕುವುದೇ ಇಲ್ಲ, ನನಗೆ ಆ ಸಂಪತ್ತು ಅಲ್ಲಿ ನೋಡಿ ನನಗೆ ಆಗೋದಿಲ್ಲ, ನನ್ನ ಹೊಟ್ಟೆ ಉರಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನನಗೀಗ ಹಾರ್ಟ್ ಫೇಲ್, ಒಂದು ಹಾರ್ಟ್ ಫೇಲ್ ಆಟೋಮೆಟಿಕ್ ಆಗ್ತದೆ, ಇಲ್ಲದಿದ್ದರೆ ನಾನು ಸೂಸೈಡ್ ಮಾಡ್ಕೊಳ್ತೇನೆ, ನಾನು ಬದುಕುವುದಿಲ್ಲ ಅಂತ ಹೇಳಿದಾಗ, ಬಾಂಜೆ ಅಂದರೆ ಹಿಂದಿಯಲ್ಲಿ ಹೇಳೋದು. ಯಾವುದಲ್ಲಿ ನಾವೆಲ್ಲ ಈ ಮಹಾಭಾರತ ನೋಡಿದ್ದಿರಲ್ಲಲ್ವ, ಹಿಂದಿಯಲ್ಲಿ ಅಲ್ವಾ. ಸೊ ಬಾಂಜೆ ಅಂದರೆ ಅಳಿಯ, ಇದು ಹೌದು, ಅವನ ಅಕ್ಕನ ಮಗ ತಾನೇ, ಗಾಂಧಾರಿ ಮಗ. ಸೊ ಬಾಂಜೆ ಅಂತೇಳಿ ಆ ಶಕುನಿ ಹೇಳೋದು. ಭಾರಿ ಶಕುನಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ನೋಡಿ, ರಮಾನಂದ ಸಾಗರ್ ಅಲ್ವಾ, ರಮಾನಂದ ಸಾಗರ್ ಅಲ್ಲ, ಬಿ ಆರ್ ಚೋಪ್ರಾ. ಸರಿ, ನೀನು ಅಳಿಯ ಬಾಂಜೆ, ನೀನು ಎಲ್ಲ ಯೋಚನೆ ಮಾಡಬೇಡ, ಧರ್ಮರಾಜನನ್ನು ದ್ಯೂತಕ್ಕೆ ಕರೆಯುವ, ಸೋಲಿಸುವ, ನಿಂಗೆ ಗೊತ್ತಲ್ವ ನಾನು ಹೇಗೆ ಆಡ್ತೀನಿ ಅಂತ, ಅವನನ್ನು ಸೋಲಿಸಿ ಆ ಎಲ್ಲ ಸಂಪತ್ತು ನಿನ್ನ ಹತ್ರ ಬರ್ತದೆ. ಯುದ್ಧ ಗಿದ್ದ ಏನು ಬೇಡ, ನೀನೇ ಹೇಳಿದ್ಯಲ್ಲ ಯುದ್ಧ ಮಾಡಿ ಗೆಲ್ಲಿಕ್ಕೆ ಆಗೋದಿಲ್ಲ ಅಂತ. ಯುದ್ಧದ ಅವಶ್ಯಕತೆ ಇಲ್ಲ, ನಿರಾಯಾಸ, ಏನು ಖರ್ಚು ಇಲ್ಲ, ಏನು ಶ್ರಮನೂ ಇಲ್ಲ, ಏನಿಲ್ಲ, ಕೂತಲ್ಲಿ ಎಲ್ಲ ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿದ್ದು ಶಕುನಿ. ಅಂದರೆ ಹೇಗೆ ಹೇಳಿದ ಅಂದರೆ, ಅವನಿಗೆ ವಿಷಯ ಗೊತ್ತಿತ್ತು, ಈ ಧರ್ಮರಾಜ ದ್ಯೂತಕ್ಕೆ ಕರೆದರೆ ಹಿಂದೆ ಮುಂದೆ ನೋಡೋದಿಲ್ಲ, ಬಂದು ಬಿಡ್ತಾನೆ ಅಂತ. ಅಂದರೆ ಇದು ಈ ವಿಷಯ ಈಗ ಎಷ್ಟು ನಮಗೆ ಮಧ್ವಾಚಾರ್ಯ ಹೇಳಿದರು ನೋಡಿ, ಅವನು ಯಾರಾದರೂ ತಡೆದರೂ ನಾನು ಹೋಗ್ತೇನೆ ಅಂತೇಳಿ. ಇದಕ್ಕೆ ಅಂದರೆ ಇದನ್ನು ಕರೆಕ್ಟ್ ನೆನ್ಪಿಟ್ಕೊಳ್ಬೇಕು ನಾವು. ಯಾಕೆ ಅಂತ ಹೇಳಿದರೆ ನೋಡಿ, ದ್ಯೂತ ಆಡಿದರು, ದ್ಯೂತ ಆಡಿ ಎಲ್ಲ ಹೋಯಿತು, ಎಲ್ಲ ಹೋಗಿ ರಾಜ್ಯ ಹೋಯಿತು, ಬೊಕ್ಕಸ ಹೋಯಿತು, ಎಲ್ಲ ರತ್ನದ ರಾಶಿ ಹೋಯಿತು. ಆಮೇಲಿಂದ ಏನು ಮಾಡಿದ? ಭೀಮಸೇನನನ್ನು ಅಡ ಇಟ್ಟ, ಆಮೇಲೆ ಅರ್ಜುನನ ಅಡ ಇಟ್ಟ, ನಕುಲ ಸಹೋದರನ ಅಡ ಇಟ್ಟ, ದ್ರೌಪದಿನ ಅಡ ಇಟ್ಟ, ತನ್ನನ್ನೇ ಅಡ ಇಟ್ಟ. ತನ್ನನ್ನು ಅಡ ಇಟ್ಟದ ಮೇಲೆ ದ್ರೌಪದಿನ ಅಡ ಇಟ್ಟದವ. ಅದನ್ನು ದ್ರೌಪದಿ ಕೇಳ್ತಾಳೆ ನೋಡಿ, ಅವನು ಮೊದಲು ತನ್ನನ್ನು ಅಡ ಇಟ್ಟುಕೊಂಡಿದ್ದಾನ ಅಲ್ಲ ನನ್ನನ್ನು ಅಡ ಇಟ್ಟದ್ದ ಅಂತ ಅವಳು ಕ್ವಶನ್ ಮಾಡ್ತಾಳೆ. ಅವನನ್ನು ಒಂದು ವೇಳೆ ಅಡ ಇಟ್ಟು ಅವನು ಸೋತ ಮೇಲೆ ಮತ್ತೆ ನನ್ನನ್ನು ಅಡ ಇಟ್ಟರೆ ಅದಕ್ಕೆ ಏನು ವ್ಯಾಲ್ಯೂ ಬಂತು ಅಂತ ದ್ರೌಪದಿ ಒಂದು ಲಾ ಪಾಯಿಂಟಲ್ಲಿ ಕೇಳ್ತಾಳೆ. ಇರಲಿ. ಸೊ ಹೀಗೆ ಎಲ್ಲರನ್ನು ಸೋತು ಅಂಥ ರಾಜಾದಿರಾಜ ಭಿಕ್ಷುಕನಾಗಿ ಹೊರಟ ಅಲ್ವಾ. ಎಷ್ಟು ಅಂತೇಳಿದರೆ ಇದಕ್ಕಿಂತ ಒಂದು ಅನುಭವ ಬೇರೆ ಬೇಕಾ? ಅಂದರೆ ಪ್ರಪಂಚದಲ್ಲಿ ಸಾಮಾನ್ಯ ಎಲ್ಲ ಒಂದು ಅನುಭವ ಆಗ್ತದೆ. ತಿರಸ್ಕಾರ, ಅವಮಾನ, ಇಂಥದ್ದು ಎಲ್ಲ ಕಳ್ಕೊಳ್ಳೋದು, ಎಲ್ಲ ಅನುಭವಗಳು ಒಂದೇ ಕಡೆ ಸೇರ್ಕೊಂಡ್ಬಿಡ್ತು.
ಇಂಥ ಅನುಭವವನ್ನು ಧರ್ಮರಾಜ ಅನುಭವಿಸಿದ ಅಂತೇಳಿದರೆ, ಹಾಗಾದರೆ ಈಗಾದರೂ ಇನ್ನು ಜನ್ಮದಲ್ಲಿ ಖಂಡಿತ ಬುದ್ಧಿ ಬರ್ತದೆ ಅವನಿಗೆ. ಇನ್ನೂ ದ್ಯೂತ ಆಟ ಅವನ ಪ್ರತಿಜ್ಞೆ ಅವನು ಖಂಡಿತ ಚೇಂಜ್ ಮಾಡ್ತಾನೆ. ಇನ್ನೂ ಯಾರಾದರೂ ಕರೆದ್ರೆ ಜನ್ಮದಲ್ಲಿ ಹೋಗೋದಿಲ್ಲ ಅಂತ ತಿಳ್ಕೊಂಡ್ರೆ, ಅದು ದ್ರೌಪದಿ ಏನೋ ಮಾತಾಡಿದ್ಲು, ಧೃತರಾಷ್ಟ್ರನ ಹತ್ರ ಎಲ್ಲ ವಾಪಸ್ ಪಡ್ಕೊಂಡ್ಲು. ಯಾಕಂತ ಹೇಳಿದ್ರೆ ಅನ್ಯಾಯವಾಗಿ ಗೆದ್ದದ್ದು ವಾಪಸ್ ಕೊಡು ಅಂತ ಕೊಟ್ಟ. ಕೊಟ್ಟು ಪುನಃ ಏನು ಮಾಡಿದ, ಒಂದು ತಿಂಗಳಲ್ಲೇ ಏನೋ ಪುನಃ ಇವನೊಂದು ಪಗಡಾಟಕ್ಕೆ ಕರೆದರು. ಈ ಮನುಷ್ಯ ಅಸಾಮಿ ಹೋದದ್ದೇ ಅಲ್ಲ, ಎರಡನೇ ಸಲ. ಅಂದರೆ ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಯಾರಾದರೂ ಬೀಳ್ತಾರಾ ಅಂತೇಳಿದರೆ ಧರ್ಮರಾಜನಂಥವರು ಬೀಳ್ತಾರೆ. ಅಂತೇಳಿದರೆ ಇವನು ಎಲ್ಲ ಕಳ್ಕೊಂಡು ಎಂಥ ದುರವಸ್ಥೆಯನ್ನು ಸೇರಿದವ, ಹೆಂಡತಿಯ ಕಾರಣದಿಂದಾಗಿ ಬದುಕಿದವ ಇವನು ಅಂತೇಳಿದರೆ ಎರಡನೇ ಸಲ ಪಗಡೆ ಆಟಕ್ಕೆ ಕರೆದಾಗ ಹೋದಾನ ಇವ, ಹೋಗಿಯೇ ಬಿಟ್ಟ. ಅಂದರೆ ಕಲ್ಯಾವೇಶಾತ್, ಕಲಿಯ ಆವೇಶ. ಈ ರೀತಿ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಆ ಪ್ರತಿಜ್ಞೆಯ ಕಾರಣ, ಕಲಿಯ ಆವೇಶದ ಕಾರಣ ಏನಾಗಿದೆ, ಚಪಲ ಅವನನ್ನು ಬಿಡುವುದಿಲ್ಲ, ಚಪಲತ್ವ ಬಿಡಲಿಲ್ಲ. ಸೊ ಈ 321ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಕಲಿಪ್ರವೇಶದಿಂದಾಗಿ ಕಲ್ಯಾವೇಶಾತ್ ನೃಪತಿ, ಧರ್ಮಾತ್ಮ ನೃಪತಿ, ಧರ್ಮಾತ್ಮನಾದ ಧರ್ಮರಾಜ ಹಿಂದೆಯೇ ಪ್ರತಿಜ್ಞೆ ಮಾಡಿದ್ದ. ಪೂರ್ವಮೇವ ಪ್ರತಿಜ್ಞೆ, ಹಿಂದೆಯೇ ಪ್ರತಿಜ್ಞೆ ಮಾಡಿದ್ದ. ಏನಂತ, ದ್ಯೂತವಾಡಲು ಕರೆದರೆ ದ್ಯೂತಕರಣಾತ್ ಆಹೂತಃ, ಆಹೂತೋ ಕರೆದರೆ ನೈವ ನಿವರ್ತೇಯಂ, ನಾನು ಹೋಗದೆ ಇರುವುದಿಲ್ಲ. ಮತ್ತು ವಾರಿತೋಪಿ, ಯಾರು ತಡೆದರೂ ನಾನು ಹೋಗ್ತೇನೆ. ವಾರಿತೋಪಿ, ನಾನು ಹೋಗದೇ ಇರುವುದಿಲ್ಲ, ಹೋಗುದೇ ಅಂತ. ಧರ್ಮರಾಜ ಈ ರೀತಿ ವಿದುರ ಇಷ್ಟೊಂದು ಹೇಳಿದರೂ ತನಗೆ ವಿವೇಕ ಇರಬೇಕಿತ್ತು, ವಿವೇಕ ಇಲ್ಲ. ವಿದುರ ಹೇಳಿದ, ಧೃತರಾಷ್ಟ್ರನಿಗೆ ವಿವೇಕ ಬರಲಿಲ್ಲ, ಅವ ಕುರುಡ, ಅವನಿಗೆ ಬುದ್ಧಿಯು ಕುರುಡು. ಅಲ್ಲ, ಧರ್ಮರಾಜನ ಕುರುಡನ, ಧರ್ಮರಾಜನಿಗೆ ಬುದ್ಧಿ ಕುರುಡ. ಆದರೆ ಧರ್ಮರಾಜ ಕೂಡ ಹೊರಟು ಬಿಟ್ಟ ಅಂತ ಹೇಳಿದರೆ ಏನ್ರಿ ಇದು ಅಂತ ಕೇಳಿದರೆ, ಅವನು ಮಾಡಿದ್ದ ಒಂದು ಪ್ರತಿಜ್ಞೆ ಅದಕ್ಕೆ ಕಾರಣವಾಗಿತ್ತು. ಯಾಕೆ ಈ ಥರ ಅಧಾರ್ಮಿಕ ಪ್ರತಿಜ್ಞೆ ಮಾಡಿದ ಅಂತೇಳಿದರೆ ಅವನೊಳಗಿದ್ದ ಕಲಿಪ್ರವೇಶ ಕಾರಣವಾಗಿತ್ತು. ಅಂದರೆ ಪ್ರತಿಜ್ಞೆ ಮಾಡಿದ, ಸರಿ, ಪ್ರತಿಜ್ಞೆ ಮಾಡಿದ ಮೇಲೆ ಅದನ್ನು ಪೂರೈಸುವಂಥದ್ದು ಒಂದು ಧರ್ಮ ಅಲ್ವಾ, ಸರಿ. ಕೆಟ್ಟ ಶಪಥ ಮಾಡಿದ್ದಾನೆ, ಕೆಟ್ಟ ಶಪಥ ಮಾಡಿದ ಮೇಲೆ ನಾನು ಅದನ್ನು ಪೂರೈಸ್ತೇನೆ, ಯಾಕಂದರೆ ಆ ಪ್ರತಿಜ್ಞೆ ಮಾಡಿದ್ದೇನೆ ಅಂತ. ಎಂಥ ಪ್ರತಿಜ್ಞೆ ಮಾಡಿದ್ಯಪ್ಪ, ಮನೆ ಬದುಕು ಕಳ್ಕೊಳ್ಳುವಂಥದ್ದು ಎಲ್ಲ ಕಳ್ಕೊಳ್ಳುವಂಥದ್ದು, ಹೌದು, ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಅಂತಹ ಧರ್ಮಿಷ್ಠ ಅಂಥ ಕೆಟ್ಟ ಶಪಥವನ್ನು ಕೈಗೊಳ್ಳಲು ಕಲಿಯ ಆವೇಶವೇ ಮುಖ್ಯ ಕಾರಣ ಅಂತ ಹೇಳಿದರೆ, ಸೊ ಮಧ್ವಾಚಾರ್ಯರು ಎಷ್ಟು ಒಳ್ಳೆ ರೀತಿಯಲ್ಲಿ ಈ ಶ್ಲೋಕ ಕೊಟ್ಟಿದ್ದಾರೆ ಅಂತ ನೋಡಿ. ಸೊ ಧರ್ಮರಾಜ ಅಂತಹ ಪ್ರತಿಜ್ಞೆಯೊಂದನ್ನು ಮಾಡಿರುವ ವಿವರ, ಈ ಧರ್ಮರಾಜ ಈ ಥರ ಪ್ರತಿಜ್ಞೆ ಮಾಡಿದ್ದಾನೆ ಅನ್ನುವಂಥ ಸಂಗತಿ ಶಕುನಿಗೆ ತಿಳಿದಿತ್ತು. ಅದರಿಂದಾಗಿಯೇ ಅವರನ್ನು, ಈ ಪಾಂಡವರನ್ನು, ಧರ್ಮರಾಜನನ್ನು ದ್ಯೂತಕ್ಕೆ ಆಹ್ವಾನಿಸುವ ಕುತಂತ್ರವನ್ನು ಅವನು ತನ್ನ ಭಾಂಜೆ ಅಂದರೆ ಅಳಿಯ ದುರ್ಯೋಧನನಿಗೆ ಹೇಳಿದ. ಸೊ ಈ ರೀತಿ ಅವರಿಗೆ ಇಂತಹ ಯೋಚನೆ ಮಾಡಲಿಕ್ಕೆ ಕಾರಣ, ಇಂಥ ಒಳಸಂಚು ಮಾಡಿದ್ದು ಅಂತೇಳಿದರೆ ಶಕುನಿ ಇಂಥ ಒಂದು ತಲೆಯಲ್ಲಿ, ಅಂದರೆ ಧರ್ಮರಾಜನನ್ನು ಎಲ್ಲಿಂದ ಏನು ದೊಡ್ಡ ಆಗರ್ಭ ಶ್ರೀಮಂತಿಕೆಯಿಂದ ಕುಬೇರನಾಗಿದ್ದ ಧರ್ಮರಾಜನನ್ನು ಭಿಕ್ಷುಕನನ್ನಾಗಿ ಮಾಡುವಂತಹ ಇಂಥ ಯೋಜನೆ ಯಾರದು, ಶಕುನಿದ್ದು. ಅದು ಶಕುನಿಗೆ ಇಂತಹ ಒಂದು ಯೋಚನೆ ತಲೆಯಲ್ಲಿ ಹೇಗೆ ಬಂತು ಅಂತ ಕೇಳಿದರೆ, ಧರ್ಮರಾಜನ ಏನು ವೀಕ್ನೆಸ್ ಏನಿದೆ, ಅವನು ಯಾವ ಪ್ರತಿಜ್ಞೆ ಮಾಡಿದ್ದಾನೆ ವಿಷಯ ಗೊತ್ತಿತ್ತು. ಆದ್ದರಿಂದ ಅವನನ್ನು ಕರೆಯುವ, ಅವ ಬರ್ತಾನೆ, ಅವನನ್ನ ಗಾಡಿ ತೆಗೆಯುವ ಅಂತ ಕ್ಲಿಯರ್ ಆಗಿ. ಸೊ ನೆಕ್ಸ್ಟ್ ಶ್ಲೋಕ ಬೈಲಾರೆ. ಸ್ವಸುಹೃದ್ಭಿರ್ನಿವಾರ್ಯಮಾಣೋ ನಾಗಪುರಮಾಶೋ ನಹಿ ಧರ್ಮ ದ್ಯೂತ ಕೃತೋ ವಿಶೇಷತಃ ಕ್ಷತ್ರಿಯಸ್ಯ ಲೋಕಗುರೋ. 322ನೇ ಶ್ಲೋಕ. ದ್ಯೂತ ಕ್ರೀಡೆಯನ್ನು ಮಾಡುವ ಪುರುಷನಿಗೆ ಧರ್ಮವೇ ಇಲ್ಲ. ವಿಶೇಷವಾಗಿ ಧರ್ಮಾಚಾರವನ್ನು ತೋರಿಸುವುದರಿಂದ ಲೋಕಕ್ಕೆ ಗುರುವಾದ ಕ್ಷತ್ರಿಯನಿಗೆ ಜೂಜು ಸರ್ವಥಾ ಧರ್ಮವಲ್ಲ. ಆದುದರಿಂದ ಹೀಗೆ ಮಿತ್ರರಿಂದ ತಡೆಯಲ್ಪಟ್ಟರೂ ಕೂಡ ಆ ಧರ್ಮರಾಜನು ತಾನು ಮೊದಲೇ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ
ಶೀಘ್ರವಾಗಿ ಹಸ್ತಿನಾಪಟ್ಟಣಕ್ಕೆ ಹೋಗುತ್ತಾನೆ. ನೋಡಿ, ಇಲ್ಲಿ ಕಲಿಯ ಪ್ರಭಾವ ಇಷ್ಟು ಕೆಟ್ಟದಾಗಿತ್ತು ಅಂದ್ರೆ ಆ ಧರ್ಮರಾಜನು ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಯೋಚನೆ ಮಾಡೋ ಶಕ್ತಿಯನ್ನ ಕಳೆದುಕೊಂಡು ಬಿಟ್ಟ. ತೇನಾಯಾತ್ ಸ್ವಸುಹೃದ್ಭಿಃ ನಿವಾರ್ಯಮಾಣೋಪಿ ನಾಗಪುರಮಾಶು ನ ಹಿ ಧರ್ಮೋದ್ಯೂತಕೃತೋ ವಿಶೇಷತಃ ಕ್ಷತ್ರಿಯಸ್ಯ ಲೋಕಗುರೋಃ. ತೇನ ಅಂದರೆ ಇದರಿಂದ ಅಥವಾ ಅದರಿಂದ. ಯಾವುದರಿಂದ? ಇವನಲ್ಲಿ ಕಲಿ ಪ್ರವೇಶ ಮಾಡಿದ್ದಾನೆ, ಧರ್ಮರಾಜನಲ್ಲಿ ಕಲಿ ಆವೇಶ ಇದೆ. ಆದ್ದರಿಂದ ಇಂತಹ ಒಂದು ವಿಚಿತ್ರ ಕೆಟ್ಟ ಶಪಥ ಪ್ರತಿಜ್ಞೆ ಮಾಡಿದ್ದಾನೆ ಮೊದಲೇ. ಸೊ ಆದ ಕಾರಣ ಆಯಾತ್, ತೇನ ಆಯಾತ್, ಈ ಪ್ರತಿಜ್ಞೆಯ ಕಾರಣ ಆಯಾತ್, ಬಂದೇ ಬಿಟ್ಟ. ಎಲ್ಲಿಗೆ? ಸ್ವಸುಹೃದ್ಭಿಃ ನಿವಾರ್ಯಮಾಣೋಪಿ ಎಲ್ಲ ಹೇಳ್ತಾ ಇದ್ದಾರೆ. ಏನಂತ? ವಿದುರ ಯಾವಾಗ ಈ ಥರ ಹೇಳಿದ್ನೋ, ಅಣ್ಣ ನೀನು ಹೊರಡಬಾರ್ದು, ನೀನು ಹೋಗಬಾರ್ದು, ನೀನು ಹೊರಡಬಾರ್ದು. ದ್ರೌಪದಿ ಹೇಳಿದ್ಲು ನೀವು ಯೋಚನೆ ಮಾಡಿಕೊಳ್ಳಿ, ಅಲ್ಲಿ ಯಾಕೆ ಯೋಚನೆ ಮಾಡ್ದೇನೆ ಹೊರಟು ಬಿಟ್ಟಿದ್ದೀರಿ, ಇದು ಸರಿಯಲ್ಲ ಅಲ್ವಾ, ನೀವು ರಾಜಾದಿರಾಜ, ನೀವು ಎಷ್ಟು ನಿಮಗೆ ಜವಾಬ್ದಾರಿ ಇದೆ, ನೀವು ಧರ್ಮಾತ್ಮ ಅಂಥೇಳಿ ಎಷ್ಟು ಜನ ಇಡೀ ದೇಶದ ಪ್ರಜೆಗಳು ನಿಮ್ಮನ್ನು ಅವಲಂಬಿಸಿಕೊಂಡಿದ್ದಾರೆ. ನೀವು ಏನಾದರೂ ಕೆಟ್ಟ ಕೆಲಸ ಮಾಡಿದರೆ ಅದರ ಪರಿಣಾಮ ಎಲ್ಲರ ಮೇಲಾಗ್ತದೆ ಅಂತ ಯೋಚನೆ ಮಾಡಿದ್ದೀರಾ ಅಂತ ದ್ರೌಪದಿ ಕೂಡ ಎಲ್ಲರೂ ಹೇಳ್ತಾ ಇದ್ದರು. ಸ್ವಸುಹೃದ್ಭಿಃ, ಸುಹೃತ್, ಸ್ವ ತನ್ನ, ಸುಹೃದ್ಭಿಃ ಸುಹೃತ್ ಅಂತ ಹೇಳಿದ್ರೆ ನೋಡಿ, ಮಿತ್ರ ಅಂತೇಳಿದ್ರು ಫ್ರೆಂಡೇ, ಸ್ನೇಹಿತ ಅಂದರೂ ಫ್ರೆಂಡೇ, ಗೆಳೆಯ ಅಂದರೂ ಫ್ರೆಂಡೇ, ಸುಹೃತ್ ಅಂದರೂ ಫ್ರೆಂಡೇ. ಹಾಗಾದರೆ ಸುಹೃತ್ ಅಂತ ಶಬ್ದವನ್ನು ಯಾಕೆ ಹಾಕಿದರು ಮಧ್ವಾಚಾರ್ಯರು? ಅಂದರೆ ಯಾವುದು? ಭ್ರಾತೃಭಿಹಿ ಎಲ್ಲ ಹೇಳ್ಬೋದಲ್ಲ. ಸೊ ಭ್ರಾತೃಭಿ ಅಂತ ಮೊದಲೆಲ್ಲ ಬಂದಿತ್ತು. ಸೊ ಭ್ರಾತೃಭಿಹಿ ನಿವಾರ್ಯಮಾಣೋಪಿ ಅಂತ. ಆದರೆ ಇಲ್ಲಿ ಹೇಳಿದರು ಸುಹೃದ್ಭಿಹಿ ಅಂದರೆ ತನ್ನ ಸುಹೃತ್ಗಳು. ಸುಹೃತ್ ಅಂದರೆ ಅರ್ಥ ಏನು? ಮಿತ್ರ ಅಂತ. ಆದರೆ ಮಿತ್ರ ಅಂತ ಅಷ್ಟೇ ಅರ್ಥ ಅಲ್ಲ. ಸುಹೃದ್ ಅಂತ ಹೇಳಿದ್ರೆ ಎಷ್ಟೋ ಮಿತ್ರರಿರ್ತಾರೆ ನಿಮಗೆ. ನಿಮ್ಮ ಹತ್ರ ಕೈಯಲ್ಲಿ ಬೇಕಾದಷ್ಟು ದುಡ್ಡಿದ್ದರೆ ಎಲ್ಲ ನಿಮ್ಮ ಜೊತೆಗೆ, ಯಾಕೆ ಹೋಗುವ ಹೋಟ್ಲಿಗೆ ಹೋಗುವ ಅಂದರೆ ಇವನು ಬಿಲ್ ಕೊಡ್ತಾನಲ್ವ, ಬೇಕಾದ್ದನ್ನು ತಿಂತಾರೆ. ಇವನ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದರೆ ಯಾರಿಲ್ಲ. ಮತ್ತೆ ಇವನ್ನೆಲ್ಲ ಖಾಲಿ ಆಯಿತು, ಇಸ್ಪಿಟ ಆಟ ಆಡಿ ಎಲ್ಲ ಕಳ್ಕೊಂಡಿದ್ದಾನೆ ಅಂತ ಹೇಳಿದರೆ ಯಾವ ಮಿತ್ರರು ಇಲ್ಲ ಇವನಿಗೆ, ಯಾರಿಲ್ಲ ಮತ್ತೆ. ಸೊ ಆಯಿತಾ, ಅದೊಂದು ಥರದ ಮಿತ್ರರು. ಇನ್ನು ಕೆಲವು ಮಿತ್ರರು ಇರ್ತಾರೆ, ಇಲ್ಲ ಇವತ್ತು ಅವನು ಬಿಲ್ ಕೊಟ್ಟರೆ ನಾಳೆ ನಾನು ಬಿಲ್ ಕೊಡ್ತೇನೆ ಅಂದರೆ ಏನು ತಲೆ ಬಿಸಿ ಇಲ್ಲ ಅಂತ ಹೇಳಿದ್ರೆ, ಅವ ಒಂದು ನನಗೆ ಉಪಕಾರ ಮಾಡಿದರೆ ನಾನು ನಾಳೆ ಒಂದು ಉಪಕಾರ ಮಾಡ್ತೇನೆ. ಹಾಗಾದರೆ ಅವನು ನನಗೆ ವಾಪಸ್ ಉಪಕಾರ ಮಾಡ್ತಾನೆ ಅಂತ ತಿಳಿದು ಇವನು ಉಪಕಾರ ಮಾಡ್ತಾನೆ ಅಂದರೆ ಒಳ್ಳೆ ಫ್ರೆಂಡ್ಶಿಪ್ ಉಂಟು. ಮಿತ್ರ ಅಂತ ಹೇಳಿದರೆ ನಾನು ನಿಂಗೆ ಮಾಡ್ತೇನೆ, ನೀನು ನನಗೆ ಉಪಕಾರ ಮಾಡಬೇಕು ಅಂತ ಮಿತ್ರತ್ವ, ಒಳ್ಳೆ ಮಿತ್ರತ್ವ. ಇದು ಸಹ ಮಿತ್ರತ್ವ. ಸುರಿದೊಂದು ಮಿತ್ರತ್ವ ಹೇಳಿದೆ, ಇದು ಎರಡನೇ ಮಿತ್ರತ್ವ. ಮೂರನೇ ಮಿತ್ರತ್ವ, ನೀನು ನನಗೆ ಉಪಕಾರ ಮಾಡಬೇಕಂತಿಲ್ಲ, ನಾನು ನಿನಗೆ ಉಪಕಾರ ಮಾಡ್ತೇನೆ ಅಂತ ಹೇಳಿದರೆ ನನಗೆ ಅವನು ಉಪಕಾರ ವಾಪಸ್ ಪ್ರತ್ಯುಪಕಾರ ಮಾಡ್ತಾನೆ ಅಂತ ತಲೆಯಲ್ಲಿ ಇಲ್ಲ. ಅದು ಯಾರೂ ಉಪಕಾರ ಮಾಡಬೇಕಾಗಿಲ್ಲ, ನಾನು ಮಾತ್ರ ಎಲ್ರಿಗೂ ಉಪಕಾರ ಮಾಡ್ತೇನೆ. ಅದು ಸುಹೃತ್ಗಳು. ಸುಹೃತ್ ಅಂದರೆ ಅದು ಪ್ರತ್ಯುಪಕಾರ ಬಯಸದೆ ಉಪಕಾರ ಮಾಡುವವನು ಸುಹೃತ್. ಸೊ ಹಾಗಾದರೆ ಧರ್ಮರಾಜನಿಗೆ ಇಲ್ಲಿ ಯಾರು ಇಂಥ ಸುಹೃತ್ಗಳಿದ್ದಾರೆ ಅಂದರೆ ಅವನ ತಮ್ಮಂದಿರು ಭೀಮಸೇನ, ಇಂದ್ರ ಎಲ್ಲ ದೇವತೆಗಳು ನೋಡಿ, ಇವರೆಲ್ಲ ಸುಹೃತ್ಗಳಲ್ವ. ಅಂದರೆ ಇವನು ಉಪಕಾರ ಏನೋ ಕಳ್ಕೊಳ್ಬೇಡ ಅಂತ ಹೇಳಿದ್ದು ಏನಂತ ಹೇಳಿದರೆ ಎಲ್ಲರ ಒಳ್ಳೆಯದಕ್ಕೆ ಹೇಳಿದ್ದು. ದ್ರೌಪದಿ ಉಪದೇಶ ಮಾಡಿದ್ದು ಎಲ್ಲರೂ ಹೇಳಿದರು, ಎಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು, ಬೇಡ ಬೇಡ ಅಣ್ಣ. ಯಾವಾಗ ನಮ್ಮ ಚಿಕ್ಕಪ್ಪ ವಿದುರ ಸುಳ್ಳು ಹೇಳೋದಂತಿಲ್ಲ, ವಿದುರ ಏನು ಹೇಳ್ತಾನೋ ಅದೇ ಆಗ್ತದೆ ಅಂತ ನೀತಿಜ್ಞ. ಆದ್ದರಿಂದ ಅವನು ಹೇಳಿದ ಆದಮೇಲೆ ಹೋಗೋದು ಬೇಡ ಅಂತ ಎಷ್ಟು ಹೇಳಿದರೂ ಸುಹೃದ್ಭಿಹಿ, ತನ್ನ ಸುಹೃದ್ಭಿಹಿ ಹಿತಚಿಂತಕರು ಅಂದರೆ ಪ್ರತ್ಯುಪಕಾರ ಬಯಸದೆ ಉಪಕಾರ ಮಾಡುವವರಿಗೆ ಹಿತಚಿಂತಕರು ಅಂತ ಹೆಸರು. ನಮ್ಮ ಹಿತವನ್ನೇ ಬಯಸುವಂಥವರು. ಅವರಿಂದ ನಿವಾರ್ಯಮಾಣೋಪಿ ಅಂತೇಳಿದರೆ ತಡೆಯಲ್ಪಟ್ಟರೂ, ನಿವಾರ್ಯಮಾಣ ಅಪಿ
ತಡೆಯಲ್ಪಟ್ಟರೂ ಕೂಡ ಇವನು ಹೊರಟೇ ಬಿಟ್ಟ. ಆಯಾತ್ ಯಾರು? ಧರ್ಮರಾಜ ಬಂದೇ ಬಿಟ್ಟ. ಯಾಕೆ? ಕಲಿಯಾವೇಶ ಆಗಿದೆ. ಕಲಿಯಾವೇಶ ಆಗಿದೆ ಅಂದರೆ ಎಳೀತದೆ. ಎಷ್ಟೊತ್ತಿಗೂ ಪಗಡೆ ಆಟ ಆಡಲಿ ನಾನು ಎಷ್ಟೊತ್ತಿಗೆ ಪಗಡೆ ಆಟ ಆಡಲಿ? ಎಷ್ಟೊತ್ತಿಗೆ ಕರೀತಾರೆ? ಅಯ್ಯೋ ಈ ರಾತ್ರಿ ಒಂದು ಇದೆಯಾ, ಈಗ ನಾನು ಹೋಗಿ ಮುಟ್ಟುವಾಗ ಒಂದು 7 ಗಂಟೆ ಆಗ್ತದೆ ಸಂಜೆ. ಅಂದರೆ ಇವು ರಾತ್ರಿ ಹೇಗೆ ಕಳೆಯೋದಪ್ಪ, ನಾಳೆ ಬೆಳಿಗ್ಗೆ ಅಂತೇಳಿದರೆ ಇವನಿಗೆ ಪಗಡೆ ಆಟ ಅಂತ ಹೇಳಿದರೆ, ಇವನಿಗೆ ಕೆಲವರಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ಇಟ್ಕೊಳ್ಳಿ, ನಾಳೆ ಮದುವೆ ಅಂತ ಹೇಳಿದರೆ ಏನಂತ ಹೇಳಿದರೆ, ಈಗ ಲವ್ ಮ್ಯಾರೇಜ್ನೆಲ್ಲ ಗೊತ್ತಿರ್ತದೆ, ಲವ್ ಮ್ಯಾರೇಜ್ ಅಲ್ಲ ಆದರೆ ಹುಡುಗಿ ತುಂಬ ಇಷ್ಟ ಆಗಿದೆ ಅಂತೇಳಿದರೆ ನಾಳೆ ಮದುವೆ ಅಂತೇಳಿದರೆ ಆ ಹುಡುಗನಿಗೆ ಇವತ್ತು ರಾತ್ರಿ ಹೇಗೆ ಕಳೆಯೋದಪ್ಪ, ನಾಳೆ ಬೆಳಿಗ್ಗೆ ಮುಹೂರ್ತ 8 ಗಂಟೆಗೆ ಉಂಟು, 8 ಗಂಟೆ ಮುಹೂರ್ತ ಯಾವಾಗ ಬರ್ತದೆ ಅಂತ ಯಾವ ರೀತಿ ಕಾತರನಾಗಿ ಇರ್ತಾನೋ ಆ ರೀತಿ ಧರ್ಮರಾಜ ಪಗಡೆ ಆಟ ಆಡಲಿಕ್ಕೆ ಕಾತರನಾಗಿದ್ದಾನೆ. ಸೊ ನಾಗಪುರಂ ಆಶು, ನಾಗಪುರ ಅಂತ ಹೇಳಿದರೆ ಹಸ್ತಿನಾಮತಿ, ನಾಗ ಅಂದರೆ ಹಸ್ತಿ ಆನೆ. ಸೊ ನಾಗಪುರ ಅಂತ ಹೇಳಿದರೆ ಹಸ್ತಿನಾಮತಿ, ನಾಗಪುರಂ ಆಶು. ಬೇಗ ಬಂದುಬಿಟ್ಟಿದ್ದಾನೆ ರಥ ಓಡಿಸಿಕೊಂಡು. ಯಾರು? ಧರ್ಮರಾಜ. ಏನು? ಎಲ್ಲರಿಂದಲೂ ತಡೆಯಲ್ಪಟ್ಟರೂ ಯಾರ ಮುಖವನ್ನು ನೋಡದೆ, ಯಾರ ಮಾತನ್ನು ಕೇಳದೆ, ಎಲ್ಲ ಹಿತಚಿಂತಕರಪ್ಪ. ಏನು ಹಿತಚಿಂತಕರು ಹೇಳೋದೇ ಬೇಡ, ನನಗೆ ಎಷ್ಟೊತ್ತಿಗೆ ಪಗಡೆ ಆಟ ಆಡಬೇಕು ಅಂತ ಚಪಲಚಿತ್ತನಾಗಿ ಆ ಕಾತರತ್ವ ಏನಂತ ಹೇಳಿದರೆ ಎಳೀತಾ ಇದೆ. ಯಾವುದು ಅಂತೇಳಿದರೆ ದೇವರ ಚಿತ್ತ ಅದು ಅಂದರೆ ಎಳೆಯುವುದು ಅಂತ ಹೇಳಿದರೆ. ಸೊ ಆ ದೇವರ ಚಿತ್ತದಿಂದ ಏನಾಗಿದೆ, ಈ ಚಪಲತ್ವ ಅವನನ್ನು ಎಳೀತಾ ಇದೆ. ಸರ್ವನಾಶ ಆಗುವಂಥ ಚಪಲತ್ವ ಏನು ಮಾಡಲಿಕ್ಕಾಗೋದಿಲ್ಲ. ಸೊ ನಹಿ ಧರ್ಮೋದ್ಯೂತ ಕೃತೋ, ದ್ಯೂತ ಆಡುವಂಥದ್ದು. ದ್ಯೂತ ಕೃತ ಅಂದರೆ ದ್ಯೂತವನ್ನು ಮಾಡುವುದು. ದ್ಯೂತವನ್ನು ಮಾಡುವುದು ಅಂದರೆ ಏನು? ದ್ಯೂತ ಆಡುವುದು. ಸೊ ದ್ಯೂತವನ್ನು ಆಡುವುದು ನಹಿ ಧರ್ಮ, ಇದು ಧರ್ಮ ಅಲ್ಲ. ಎಲ್ಲರಿಗೂ ಅಪ್ಲಿಕೇಬಲ್. ಇದು ಯಾರಿಗೂ ಅಂತ ಹೇಳಿದ್ರೆ ಅವನಿಗೆ ಇವನಿಗಂತಲ್ಲ, ಇದು ಸರ್ವತ್ರ ಅಪ್ಲಿಕೇಬಲ್ ಧರ್ಮ. ಏನದು? ದ್ಯೂತಕೃತ ನಹಿ ಧರ್ಮ. ಮತ್ತು ಅದಲ್ಲದೆ ಇದು ಸಾಮಾನ್ಯ ಧರ್ಮ. ವಿಶೇಷತಃ, ವಿಶೇಷವಾಗಿ ಲೋಕಗುರು ಕ್ಷತ್ರಿಯಸ್ಯ, ಕ್ಷತ್ರಿಯ ಯಾರಿಲ್ಲಿ? ಧರ್ಮರಾಜ. ಅವನಿಗೆ ಏನು ಹೇಳಿದ್ದಾರೆ? ಧರ್ಮಾತ್ಮ ನೃಪತಿ ಅಂತ ಹೇಳಿದ್ದಾರೆ. ಧರ್ಮ ಅಂತೇಳಿದರೆ ಧರ್ಮರಾಜನಲ್ಲಿ ನೋಡಿ, ಧರ್ಮ ಅಂತೇಳಿದರೆ ಅಂತಹ ರಾಜಾದಿರಾಜನಾದ ಚಕ್ರವರ್ತಿಯಾದ ಯುಧಿಷ್ಠಿರ ಅವನು ಲೋಕಗುರೋಹೋ, ಇಂಥ ಲೋಕಗುರುವಾದ ಕ್ಷತ್ರಿಯ ಯಾರು? ಈ ಯುಧಿಷ್ಠಿರ. ಅವನಿಗಂತೂ ವಿಶೇಷತಃ, ಅವನಿಗಂತೂ ಇದು ಹೇಳಿಸಿದ್ದೇ ಅಲ್ಲ. ದ್ಯೂತ ಆಟ ಯಾರಿಗೂ ಹೇಳಿಸಿದ್ದಲ್ಲ, ಇದು ಫಸ್ಟ್. ದ್ಯೂತಕೃತ ನಹಿ ಧರ್ಮ, ಇದು ಯಾರಿಗೂ ಹೇಳಿಸಿದ್ದಲ್ಲ. ವಿಶೇಷತಃ ಅಂದರೆ ವಿಶೇಷವಾಗಿ ಲೋಕಗುರು ಸ್ಥಾನದಲ್ಲಿರುವಂತಹ ಧರ್ಮರಾಜ ಅವನಿಗಂತೂ, ಚಕ್ರವರ್ತಿ ಅವನಿಗಂತೂ ಹೇಳಿಸಿದ್ದೇ ಅಲ್ಲ. ವಿಶೇಷತಃ ಅವನಿಗಂತೂ ಖಂಡಿತ ವಿಶೇಷವಾಗಿ ಅಂದರೆ ಇಡೀ ಲೋಕದ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿಯನ್ನು ಹೊಂದಿರುವಂಥ ಧರ್ಮರಾಜ. ಎಲ್ಲವೂ ಕೊಟ್ಟಿದ್ದಾರೆ ದೇವರವನಿಗೆ. ಏನಾದರೂ ಕಡಿಮೆ ಇದೆಯಾ? ಇಂದ್ರಪ್ರಸ್ಥದಲ್ಲಿ ಈಗ ರಾಜಸೂಯ ಯಾಗ ಆದಮೇಲೆ ಆ ವೈಭವ ನೋಡಿದರೆ, ಆ ಮಯಾಸುರನಿಂದ ನಿರ್ಮಿತವಾದ ದೇವಲೋಕದ ಇಂದ್ರನ ಸಭಾಭವನದಂತಿರುವ ಸಭಾಭವನ, ಆಮೇಲಿಂದ ಅಂತಹ ಧರ್ಮಾತ್ಮರಾದ ಪ್ರಜೆಗಳು, ದೇವತೆಗಳೇ ಅವನ ತಮ್ಮಂದಿರಾಗಿದ್ದಾಳೆ ಇದ್ದಾರೆ, ದೇವತೆಯೇ ಭಾರತೀ ದೇವಿಯ ಹೆಂಡತಿಯಾಗಿದ್ದಾಳೆ. ಇಂಥ ಯಮಧರ್ಮರಾಯನ ಅಂಶನಾದ ಧರ್ಮರಾಜನಿಗೆ ಏನಾದರೂ ಕಡಿಮೆ ಇದೆಯಾ ಅಂತೇಳಿದರೆ ಏನೂ ಕಡಿಮೆ ಇಲ್ಲ. ಆದರೆ ಎಲ್ಲ ವಿವೇಕ ಕೊಟ್ಟು ಒಂದು ಅವಿವೇಕ, ಒಂದೇ ಒಂದು ತಪ್ಪು ಮಾಡಿದ, ಸರ್ವನಾಶ ಆಯಿತು. ಆ ತಪ್ಪು ಯಾಕಾಯಿತು ಅನ್ನುವಂಥದ್ದನ್ನು ಯಾವ ರೀತಿಯಲ್ಲಿ ವಿಮರ್ಶೆ ಮಾಡಿದರೂ ನೋಡಿ. ಅದರಿಂದಾಗಿ ತೇನ ಅಂದರೆ ಈ ಕಲಿ ಆವೇಶ ಮತ್ತು ಅವನು ಮಾಡಿದ ಪ್ರತಿಜ್ಞೆ ಅದು ಒಂದಕ್ಕೊಂದು ಲಿಂಕ್. ಇದರಿಂದಾಗಿ ಅವನು ಆಯಾತ್ ಎಲ್ಲಿಗೆ? ನಾಗಪುರಂ ಅಂದರೆ ಹಸ್ತಿನಾವತಿಗೆ. ಆಶು ಕೂಡಲೇ, ನಾಗಪುರಂ ಆಶು ಕೂಡಲೇ. ಏನದು? ಸ್ವ ಸುಹೃತ್ ತನ್ನವರು, ಸ್ವ ಸುಹೃತ್ ಹಿತಚಿಂತಕರು ಎಲ್ಲರಿಂದ ನಿವಾರ್ಯ ಮಾಡೋಪಿ ಎಲ್ಲರೂ ಹೇಳಿದರು ಧರ್ಮರಾಜ ಬೇಡ ಬೇಡ
ಬೇಡ ಅಣ್ಣ ಅಂತೇಳ್ಕೊಂಡು ಹೇಳುವವರು ತಮ್ಮಂದಿರಾದರೆ ಅಣ್ಣ ಅಂತೇಳಿ. ಭಾರತೀ ದೇವಿ ಹೇಳಿದ್ಲು, ನೋಡಿಯಪ್ಪ ನೀವು ಹೊರಡಬೇಡಿ, ಬೇಡ ಇದು ಅಂತ. ಆಮೇಲಿಂದ ಇನ್ನೂ ಮಕ್ಕಳು ಯಾರಾದರೂ ಇದ್ದರೆ, ಎಲ್ಲ ಇದ್ದಾರಲ್ಲ, ಮಕ್ಕಳೆಲ್ಲ ಹುಟ್ಟಿದಾರಲ್ಲ, ದೊಡ್ಡದಾಗಿರ್ಬೋದು ಅವರೆಲ್ಲ. ಸೊ ಅವರು ಹೇಳಿರ್ಬೋದು ಬೇಡ ದೊಡ್ಡಪ್ಪ ಅಂತೇಳ್ಕೊಂಡು ಎಲ್ಲ ಅವರು ಹೇಳಿರ್ಬೋದು. ಏನು ಹೇಳಿದರೂ ಇವನು ಕೇಳಲಿಲ್ಲ. ಹೇಳ್ತಾರೆ ಮಧ್ವಾಚಾರ್ಯರು, ಈ ದ್ಯೂತಕೃತ ಇದೆಯಲ್ಲ, ಈ ಪಗಡೆ ಆಟ ನಹಿ ಧರ್ಮ, ಇದು ಧರ್ಮ ಅಲ್ಲ, ಇದು ಸರ್ವನಾಶಕ್ಕೆ ದಾರಿಯನ್ನು ತಂದು ಕೊಡುವಂಥದ್ದು. ಆಮೇಲೆ ಲೋಕಕ್ಕೆ ಶಿಕ್ಷಕ, ಲೋಕಗುರು, ಲೋಕಕ್ಕೆ ಶಿಕ್ಷಕನಾದ ಕ್ಷತ್ರಿಯ ರಾಜಾದಿರಾಜ ಧರ್ಮರಾಜ, ಅವನಿಗೆ ದ್ಯೂತ ಅನ್ನುವಂಥದ್ದು ಸರ್ವಥಾ ಧರ್ಮ ಅಲ್ಲ, ಧರ್ಮರಾಜನನ್ನು ಅಧರ್ಮರಾಜ ಅಂತ ಮಾಡಿಬಿಡ್ತು. ಇದು ಅವಳು ಕರೆಕ್ಟಾಗಿ ಕೇಳ್ತಾಳೆ. ಯಾರು? ದ್ರೌಪದಿ. ಧರ್ಮರಾಜ ನನ್ನನ್ನು ಅಡ ಇಡಲಿಕ್ಕೆ, ಪಣ ಇಡಲಿಕ್ಕೆ ಅವನಿಗೆ ಏನು ಸಾಮರ್ಥ್ಯ ಇದೆ, ಅವನಿಗೆ ಯಾರು ಈ ಸಾಮರ್ಥ್ಯ ಕೊಟ್ಟದ್ದು ಅಂತ ಕರೆಕ್ಟಾಗಿ ದ್ರೌಪದಿ ಕೇಳ್ತಾಳೆ. ಅವಳಿಗೆ ಯಾವ ರೈಟ್ ಇದೆ? ಹೆಂಡತಿ ಮೇಲೆ ರೈಟ್ ಇದೆ ಗಂಡನಿಗೆ, ಆದರೆ ಪಣ ಇಡಲಿಕ್ಕೆ ರೈಟ್ ಇದೆಯಾ? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಕೇಳ್ತಾಳೆ, ಅವನು ತನ್ನನ್ನು ಮೊದಲು ಸೋತಿದ್ದ ಅಥವಾ ನನ್ನನ್ನು ಮೊದಲು ಸೋತಿದ್ದ? ಅವನು ಮೊದಲು ಸೋತಿದ್ದಂತಾದ ಮೇಲೆ ಅವನನ್ನು ಸೋತ ಅಲ್ವಾ, ಫಿನಿಶ್ ಆಗೋಯ್ತು. ಮತ್ತು ನನ್ನನ್ನು ಅಡ ಇಡ್ಲಿಕ್ಕೆ ಅವನಿಗೆ ಏನು ಉಂಟು ರೈಟು ಅಂತ. ಇದು ಎರಡನೇದು. ಅಂದರೆ ಎಷ್ಟು ಚೆನ್ನಾಗಿ ಅವಳು ಕೇಳ್ತಾಳೆ. ಅಂದರೆ ಧರ್ಮರಾಜ ಅಧರ್ಮರಾಜ ಹೇಗೆ ಆದ ಅಂತ ಆ ರೀತಿಯಲ್ಲಿ. ಆ ನಂತರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ದ್ಯೂತ ಎಲ್ಲರಿಗೂ ಅಧರ್ಮ, ವಿಶೇಷತಃ ಕ್ಷತ್ರಿಯರಿಗೆ ಅಧರ್ಮ ಅಂತ ಹೇಳಿದರೆ, ಅದರಲ್ಲಿಯೂ ಲೋಕವನ್ನು ಆಳುವ ಹಿರಿಯ ವ್ಯಕ್ತಿಗಳಾಗಿರುವುದು ಯಾರು? ಧರ್ಮರಾಜ. ಅವನು ರಾಜಸೂಯ ಯಾಗ ಮಾಡಿದ ಚಕ್ರವರ್ತಿ. ಆದರೂ ಇಂತಹ ಅಧರ್ಮ ಕಾರ್ಯಕ್ಕೆ ಅವನು ತೊಡಗಿದ ಅನ್ನುವಂಥದ್ದು ಅತಿ ಆಶ್ಚರ್ಯ. ಹೇಳ್ತಾರೆ ಆಶ್ಚರ್ಯ ಏನಿಲ್ಲ ರೀ, ಯಾಕೆ? ಅವನಲ್ಲಿ ಕಲಿ ಆವೇಶ ಇದೆ. ಹಾಗಾದರೆ ಇಷ್ಟೆಲ್ಲ ಜನ ಇವರೆಲ್ಲ ತಡೆದಿದ್ದಾರಲ್ವಾ, ಅವರಲ್ಲಿ ಕಲಿಯ ಆವೇಶ ಇಲ್ವಾ ಅಂತ ಕೇಳಿದರೆ ಮುಂದಿನ ಶ್ಲೋಕ ಬರ್ತದೆ ಏನು ಅಂತ, ಅದು ಹಾಗೆ ನೆನಪಿಟ್ಕೊಳ್ಳಿ. ನಂತರ ಧರ್ಮರಾಜ ಬೇಗನೆ ತೆರಳಿದ. ಏನು? ನಾಗಪುರಂ ಆಶು ಆಯಾತ್, ಅಂದರೆ ಹಸ್ತಿನಾವತಿಗೆ ಬೇಗ ಬಂದು ಸೇರಿದ. ಏನದು ಅಂತ ಈ ರೀತಿ ತಿಳಿಸುವ ಮೂಲಕ ಯಾರು ಎಲ್ಲ ಕೆಲಸಕ್ಕೆ ಏನು ಮಾಡ್ತಿದ್ದರು ಧರ್ಮರಾಜ? ಒಂದೋ ವೇದವ್ಯಾಸರಲ್ಲಿ ಬರ್ತಿದ್ದರು. ಏನು ಇವರಿಗೆ ಪಾಂಡವರಿಗೆ ಏನು ಸಮಸ್ಯೆ ಇದ್ದರೂ, ಎಂಥ ಇಂಪಾರ್ಟೆಂಟು ಏನಾದರೂ ಪ್ರಾಮುಖ್ಯವಾದ ಘಟನೆ ಅಂತ ಹೇಳಿದರೆ ಅಲ್ಲಿ ವೇದವ್ಯಾಸರಿದ್ದಾರೆ ಅಂತ ಲೆಕ್ಕ. ಅಲ್ಲಿ ಬಕಾಸುರನನ್ನು ಕೊಲ್ಲಿಕ್ಕೆ ಹೋಗುವಾಗ ಆಗ ತುಂಬ ಗಲಾಟೆ ಆಯ್ತಲ್ಲ, ಆಗಲೂ ವೇದವ್ಯಾಸರು ಬಂದಿದ್ದಾರೆ ಕಾಣ್ತದೆ. ಸೊ ಎಲ್ಲ ಸಮಯದಲ್ಲೂ ವೇದವ್ಯಾಸರಿದ್ದಾರೆ. ವೇದವ್ಯಾಸರು ಅವರನ್ನು ಅಂತೇಳಿ ಪಾಂಡವರ ಜೊತೆಗೆ ಇರ್ತಾರೆ. ಅವರು ದಿಢೀರನೆ ಬಂದುಬಿಡ್ತಾರೆ, ಆಮೇಲಿಂದ ಅವರು ಅದೃಶ್ಯರಾಗ್ತಾರೆ. ಹಾಗಾದರೆ ಈಗ ಬರಲೇ ಇಲ್ಲಲ್ಲ, ತಡಿಲೇ ಇಲ್ಲ. ಸೊ ಅಂದರೆ ವಿಷಯ ಏನಂತ ಹೇಳಿದರೆ, ಧರ್ಮರಾಜನಿಗೆ ವೇದವ್ಯಾಸರ ಹತ್ರ ಚರ್ಚೆ ಮಾಡಬೇಕು, ಕೃಷ್ಣ ಹೋಗಿದ್ದಾನೆ, ವೇದವ್ಯಾಸರ ಹತ್ರ ಒಂದು ಮಾತು ಕೇಳಬೇಕಂತ ಯೋಚನೆ ಬರಬೇಕಿತ್ತಲ್ಲ, ಬರಲಿಲ್ಲ, ಅದು ಬರಲಿಲ್ಲ. ಸೊ ವೇದವ್ಯಾಸರೊಂದಿಗೆ ಸಮಾಲೋಚಿಸುವ ಮುಖ್ಯ ಕರ್ತವ್ಯವನ್ನು ಮರೆತೇ ತೆರಳಿದ. ಅದು ಏನು, ಹೇಗೆ ತೆರಳಿದ? ಆಶು, ಬೇಗ ತೆರಳಿದ. ಏನು ಅವಸರ ಇವನಿಗೆ ಎಳೀತದೆ. ಸೊ ರಾಜಸೂಯ ಯಾಗವನ್ನು ಮಾಡಲು ಪಾಂಡುರಾಜ ನಾರದರ ಮೂಲಕ ಕಳುಹಿಸಿದ್ದ ಸಂದೇಶ. ಆವಾಗ ಏನು ಮಾಡಿದವ? ಫಸ್ಟಿಗೆ ಸಹೋದರನೊಂದಿಗೆ ಸಮಾಲೋಚನೆ ಮಾಡಿದ, ಆಮೇಲೆ ಕೃಷ್ಣನಿಗೆ ಕೇಳಬೇಕು ಅಂತ ಕೃಷ್ಣನಿಗೆ ಅವನು ಇದು ಕಳಿಸಿದ್ದಾನೆ, ಈ ದೂತನನ್ನು ಕಳಿಸಿದ್ದಾನೆ. ಕಳಿಸಿಬಿಟ್ಟು ಭಗವಂತ ಕೃಷ್ಣನನ್ನು ಬರಲಿಕ್ಕೆ ಹೇಳಪ್ಪ ಅಂತ. ಸೊ ಕೃಷ್ಣ ಬಂದ ಮೇಲೆ ಎಲ್ಲ ವಿಷಯ ಚರ್ಚೆ ಆಯಿತು. ಅವರು ಮತ್ತೆ ಕೃಷ್ಣ ಹೇಳಿದ, ಹೌದು ಇವನೊಬ್ಬ ಇದ್ದಾನೆ, ಯಾರು ಜರಾಸಂಧ, ಅವನ ಕಪ್ಪ ಕೊಡೋದಿಲ್ಲ, ಅವನು ಎಷ್ಟು ಸಮಯ ಇರ್ತಾನೋ ಈ ರಾಜಸೂಯಾಗ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಅವನನ್ನು ಸಂಹಾರನೇ ಮಾಡಬೇಕಾಗ್ತದೆ. ಸೊ ಅದಕ್ಕೆಲ್ಲ ಎಷ್ಟು ನಡೀತು. ಆವಾಗ ಭೀಮಸೇನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ ಕೂಡಲೇ ಇವನು ಧರ್ಮರಾಜ ಹೇಗೆ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಅಂದರೆ ಆವಾಗೆಲ್ಲ ವಿವೇಕ ಇತ್ತು. ಎಷ್ಟು ವಿವೇಕ ಇತ್ತು. ಭಗವಂತ ಕೃಷ್ಣ ಹೇಳಿದರೂ ಇವನ ವಿವೇಕ ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದರೆ, ಇಲ್ಲಪ್ಪ ಅವ್ರು ಇಬ್ಬರು ಅರ್ಜುನ ಮತ್ತು ಭೀಮ ನನಗೆ ಕಣ್ಣಿದ್ದ ಹಾಗೆ, ಆಮೇಲೆ ನನಗೆ ಕೃಷ್ಣ ಅಂತ ಹೇಳಿದರೆ ನನ್ನ ಮನಸ್ಸೇ ಇದ್ದ ಹಾಗೆ, ನನಗೆ ಕಣ್ಣು ಮನಸ್ಸು ಇಲ್ಲ ಅಂದರೆ ನಾನು ಬದುಕಿ ಏನು ಪ್ರಯೋಜನ, ನೀವು ಬೇಡ ಹೋಗುದು ಅಂತ ಅಷ್ಟು ವಿವೇಕ ಉಪಯೋಗ ಮಾಡಿದವನು ಇಲ್ಲಿ
ಪಗಡೆಯಾಟಕ್ಕೆ ಹೋಗಬೇಕಂತ ಹೇಳುವಾಗ ಯಾರೊಟ್ಟಿಗೂ ಸಮಾಲೋಚನೆ ಮಾಡಲೇ ಇಲ್ಲ ರೀ, ಹೊರಟು ಬಿಟ್ಟಿದ್ದಾನೆ. ಸೊ ಧರ್ಮರಾಜ ದೊಡ್ಡಪ್ಪನಾದ ಧೃತರಾಷ್ಟ್ರ ವಿದುರನ ಮೂಲಕ ಕಳುಹಿಸಿದ ಈ ಕೆಟ್ಟ ಸಂದೇಶವನ್ನು ವಿದುರ ಪರಿಪರಿಯಾಗಿ ಉಪದೇಶ ಬುದ್ಧಿ ಹೇಳಿದರೂ ತತ್ಕ್ಷಣ ಪರಿಪಾಲಿಸಿದ. ಇದು ನನ್ನ ದೊಡ್ಡಪ್ಪ ಹೇಳಿದ್ದು ಹೊರಟೇ ಬಿಡಬೇಕು ಅಂತ ಅವನೊಳಗಿದ್ದ ಕಲ್ಯಾವೇಶ ಪ್ರಭಾವಕ್ಕೆ ದ್ಯೋತಕ ಅಂದರೆ ಅದನ್ನು ಇದು ತೋರಿಸ್ತಾ ಇದೆ, ಎಷ್ಟು ಕಲಿಯಾವೇಶ ಇದೆ ಅವನ ಹತ್ರ ಇರುವಂತಹ ಈ ಚಪಲತ್ವಕ್ಕೆ ಏನು ಕಾರಣ ಅಂತ ಹೇಳ್ತಾರೆ. ಅಂದರೆ ಒಂದು ಪ್ರತಿಜ್ಞೆ ಮಾಡಿದ್ದ. ಅಲ್ಲ, ಪ್ರತಿಜ್ಞೆ ಯಾಕೆ ಮಾಡಿದ ಅಂತ ಕೇಳಿದರೆ ಅವನೊಳಗೂ ಕೂಡ ಕಲಿಯಾವೇಶ ಇತ್ತು ಅಂತ. ಸೊ ಇಷ್ಟು ಬಹಳ ರೋಚಕವಾದ ಸನ್ನಿವೇಶ, ಬಹಳ ಚೆನ್ನಾಗಿತ್ತು. ಶ್ರೀಕೃಷ್ಣ ಅರ್ಪಣಮಸ್ತು.